ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ತಮ್ಗೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ್. ಗುರುಜಿ ಇವತ್ತು ಬಹಳನೇ ವಿಶೇಷವಾದ ವಾರ, ಯಾಕಂದ್ರೆ ಪ್ರತಿದಿನ ಕೂಡ ವಿಶೇಷನೇ. ಶುಕ್ರವಾರ ಅಂದ್ರೆ ಎಲ್ಲೋ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಖುಷಿ ಅನ್ಸುತ್ತೆ. ಗುರುಜಿ ಏನಾದ್ರೂ ವಿಶೇಷ ಮಾಹಿತಿ ನೀಡ್ತಾರೆ ಅಂತ ಮೊದಲಿಗೆ ಯಾರು ಪತ್ರವನ್ನ ಬರೆದಿದ್ದಾರೆ ಅಂತ ನೋಡ್ಬಿಡೋಣ. ಖಂಡಿತ 3 ಪತ್ರ ತಗೊಂಡಿದ್ದೇವೆ. ತುಂಬಾ ವಿಶೇಷವಾಗಿ ಒಬ್ರು ಚೈತ್ರ ಅನ್ನತಕ್ಕಂಥವ್ರು ಪತ್ರ ಬರ್ತಿದ್ದೀರಾ ನೋಡಿ. ನಿಮ್ಮ ಸಿಗ್ನೇಚರ್ ಅನ್ನು ನೋಡಿ, ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸಿಗ್ನೇಚರ್ ಇದು. ಸ್ವಲ್ಪ ಕನಸುಗಳ ಹುಡುಗಿನೇ ನೀವು, ಇಲ್ಲ ಅಂತಕ್ಕಂಥದ್ದೇನಿಲ್ಲ. ಆದರೆ ಎಲ್ಲೋ ನಿಮ್ಮ ಮೇಲೆಯೇ ನಂಬಿಕೆ ಇಲ್ಲ. ಬರಿಬೇಕಾದ್ರೆ ಎಲ್ಲೋ ಯೋಚನೆ ಆಗುತ್ತಾ ಅನ್ನತಕ್ಕಂಥ ಒಂದು ಭಾವ. ಹುಟ್ಟಿರೋದು ಕೂಡ ಹಾಗೆ ಇದೆ. 19 ಅಂದ್ರೇ ಆ 1ರ ಪ್ರಭಾವ ಅಂತ ಹೇಳ್ತೇವೆ. ಸಂಜೆ 5:25 ಕೊಟ್ಟಿರ್ತಕ್ಕಂಥದ್ದು. ಗುರುಗಳೇ, ನಾನು ಕೆಲಸಕ್ಕೆ ಸೇರ್ಕೊಳ್ಳೋ ಆಸೆ, ಮನಸ್ಸಿನಲ್ಲಿ ಏನೇನೋ ಅಡ್ಡಿಗೆ ಆತಂಕ ಬರ್ತಿದೆ. ಕಾಲೇಜ್ ಟೆಸ್ಟ್ನಲ್ಲಿ ಫಸ್ಟ್ ಬರ್ತೇನೆ, ಆದರೆ ಎಕ್ಸಾಮ್ನಲ್ಲಿ ಫೇಲ್ ಆಗಿಬಿಡ್ತೇನೆ. ಕಾರಣ ಗೊತ್ತಾಗ್ತಿಲ್ಲ. ಏನು ಮಾಡೋದು ಸ್ವಲ್ಪ ತಿಳಿಸ್ಕೊಡಿ. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತೆಲ್ಲ ಬರ್ತಿದ್ದೀರಾ. ನನ್ನ ಮದುವೆ ಬಗ್ಗೆ ತುಂಬ ಜನ ವಿಚಾರಿಸ್ತಿದ್ದಾರೆ ಅಂತ. ಇನ್ನೂ 3 ವರ್ಷ ಕಾಲ ಮದುವೆ ಬೇಡ ಅಂತ ಅನ್ಕೊಂಡಿದ್ದಾನೆ ಅಂತಕ್ಕಂಥದ್ದು. 3 ವರ್ಷ ಅಲ್ಲಮ್ಮ, ಇನ್ನು 4 ವರ್ಷ ನಿಮ್ಗೆ ಮದುವೆ ಇಲ್ಲ. ತುಲಾ ರಾಶಿಗೆ ಗುರು ಬಂದಾಗ ನಿಮಗೆ ಮದುವೆಯ ಪೂರ್ಣ ಯೋಗ ಇರತಕ್ಕಂಥದ್ದು. ಸ್ವಲ್ಪ ರೇವತಿ ನಕ್ಷತ್ರ ಅಂದ್ರೇ ಒಂದು ರೀತಿ ಹೊರೆ ನಕ್ಷತ್ರ, ಏನೋ ಒಂದು ಕನ್ಫ್ಯೂಷನ್ನು, ನೋವು ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ಆ ಸಿಗ್ನೇಚರ್ ಕೂಡ ಅದೇ ನೋಡಿ. ಆ ಸಿಗ್ನೇಚರ್ ಮುಂದ್ಗಡೆ ಆ ಎನ್ ನೋಡಿ, ಸಿ ಬರೆದು ಡಾಟ್ ಬರೆದು ಎನ್ ಅಂತ ಬರ್ತಿದ್ದೀರಾ. ಎಲ್ಲೋ ನಿರಾಸಕ್ತಿ ಕಳ್ಕೊಂಡಿದ್ರು ಕೂಡ ಆ ಎನ್ ಬಂದು ಅದ್ಭುತವಾಗಿ ತೋರಿಸ್ಕೊಡ್ತಿದೆ. ಆಗುತ್ತೆ ಖಂಡಿತ, ನೀವು ನೆನೆಸಿದ್ದನ್ನ ಸಾಧಿಸ್ಕೊಳ್ತಕ್ಕಂಥ ತಾಕತ್ತಿದೆ. ರೇವತಿ ನಕ್ಷತ್ರ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಅಷ್ಟೇ. ಇಲ್ಲಿ ಅದಕ್ಕೊಂದು ದೀಪಾರಾಧನೆ ಮುಂದಿನ ಸಂಚಿಕೆಗಳಲ್ಲಿ ಯಾವತ್ತಾದ್ರೂ ತಿಳಿಸ್ಕೊಡ್ತಾನೆ, ಹೇಗೆ ಮಾಡೋದು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಆ ಮರವಿನ ಸಮಸ್ಯೆ, ಕೆಲವೊಂದು ಮಂತ್ರ ಅನುಷ್ಠಾನ, ಯಾಕಂದ್ರೆ ಎಕ್ಸಾಮ್ಸ್ ಟೈಮ್ ಶುರುವಾಗಿದೆ. ಆ ಮಂತ್ರ ಅನುಷ್ಠಾನ, ಓದ್ಕೊಳ್ಳೋ ಅನುಷ್ಠಾನ, ಯಾವ ಕಡೆ ಮುಖ ಮಾಡ್ಕೊಂಡ್ರೆ ಒಳ್ಳೆಯದು, ಸರಸ್ವತಿ ಮಂತ್ರ ಜಪ ಹೇಗೆ ಮಾಡ್ಕೋಬೇಕು, ಇವುಗಳ ಬಗ್ಗೆ ಸ್ವಲ್ಪ ನಾನು ನಿಮಗೆ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತೇನೆ. ಗಮನಿಸ್ತಾ ಇರಿ ನಮ್ಮ ಸಂಚಿಕೆಗಳನ್ನು. ಇನ್ನು ವಿಶೇಷವಾಗಿ ಶಿವಕುಮಾರ್ ಅಂತಕ್ಕಂಥವ್ರು ಪತ್ರ ಬರ್ತಿದ್ದೀರಾ. ಗುರುಗಳೇ, ನನಗೆ ಕಣ್ಣಿನ ತೊಂದರೆ ಇದೆ, ದಯವಿಟ್ಟು ಇಲ್ಲಿ ನಿಮ್ಮ ಫೋಟೋ, ಆ ಸಿಗ್ನೇಚರ್ ಬರೆದಿರ್ತಕ್ಕಂಥ ಒಂದು ಭಾವ, ತುಂಬ ದೂರದಿಂದ, ನೋವಿನಿಂದ, ಸಂಕಟದಿಂದ ಬರ್ತಿದ್ದೀರಾ. ಎಷ್ಟು ದೊಡ್ಡ ಸಂಕಟ ಅಂದರೆ ಆ ಸಿಗ್ನೇಚರಲ್ಲೇ ಇದೆ ನೋಡಿ. ಇನ್ನು ಆ ಕೊನೆಯಲ್ಲಿ ನೋಡಿ, ಆ ಆರ್ ಅಂತಕ್ಕಂಥದ್ದು ಒಂದು 0, ಆ ಒಂದು ಆರ್, ಎ ಅನ್ನೋದನ್ನ 0 ಥರ ಓ ಥರ ಮಾಡಿಟ್ಟಿದ್ದೀರ. ಜೀವನ ನನ್ನದು ಶೂನ್ಯ, ನನಗೆ ಗೆಲುವಿಲ್ಲ ಅಂತ. ಇಷ್ಟೇ. ನಿಮ್ಮ ಪ್ರಶ್ನೆ ಇರೋದು ಕೂಡ ಅದೇ ಇದೆ. ನನಗೆ ಕಣ್ಣಿನ ತೊಂದರೆ ಇದೆ, ನನ್ನ ಹೆಂಡತಿ ಕಡೆಯಿಂದ ವಿಚ್ಛೇದನ ಕೇಳ್ತಿದ್ದಾರೆ, ನನ್ನ ಜೊತೆಲಿ ಇರೋದಿಲ್ಲ ಅಂತಿದ್ದಾರೆ, ಕೊಡಬಹುದಾ, ಇರಬಹುದಾ, ನನ್ನ ಜೊತೆ ಸಂಸಾರ ಮಾಡ್ತಾಳಂತ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ನಾನು 100 ಬಾರಿ ಟಿವಿಲಿ ಹೇಳಿದ್ದೇನೆ, ಹಲವಾರು ಸಮಾರಂಭಗಳಲ್ಲಿ, ವೇದಿಕೆಗಳಲ್ಲೂ ಹೇಳಿದ್ದೇನೆ. ಕೆಲವೊಂದು ನಿಯಮಗಳಿದೆ, ನಾವು ಹೀಗೇ ಬದುಕಬೇಕು ಅಂತ. ಅದನ್ನು ಮೀರಿ ನಡೆದಾಗ ಯಾರಾದರೂ ಅಷ್ಟು ಪರಿತ್ಯಜಿಸಬೇಕು. ಮಂತ್ರಿಯಾಗದ ಹೆಂಡತಿ ಅಲ್ಲ ಅಂತ ಹೇಳ್ತೇವೆ. ಅಂದ್ರೆ ಗೆದ್ದಾಗ ಬರುವ ಹೆಂಡತಿ ಅಲ್ಲ, ಸೋತಾಗ ಕೈ ಹಿಡ್ಕೋಬೇಕು. ಅವನು ಕೆಟ್ಟಾಗ ಕೈ ಹಿಡ್ಕೋಬೇಕು. ಎಲ್ಲೋ ಕಲ್ತು ಬಿಟ್ಟಿದ್ದಾನೆ, ಎಲ್ಲೋ ದಾರಿ ಬಿದ್ದುಬಿಟ್ಟಿದ್ದಾನೆ, ಯಾರೋ ಸಹವಾಸ ಸರಿ ಇಲ್ಲ, ಏನೋ ಮನಸ್ಸು ನೋವು ತಿಂದು ಏನೋ ಒಂದು ಮಾತಾಡ್ಬಿಟ್ಟಿದ್ದಾನೆ. ಯಾಕಂದ್ರೆ ನೀವು ಮನೇಲಿ ಮಾತ್ರ ಇರ್ತೀರಾ, ಆ ಮನೆಯ ಗೃಹಲಕ್ಷ್ಮಿಯಾಗಿ ಜವಾಬ್ದಾರಿ ತಗೊಂಡಿರ್ತೀರ. ಆದರೆ 100 ಜನರ ನಡುವೆ ತನ್ನತನವನ್ನ ಕೊಂದುಕೊಂಡು, ಇನ್ನೊಬ್ರು ಕಾಲಲ್ಲಿ ತೋರಿಸಿದ್ದು ತಲೆ ಮೇಲೆ ಹೊತ್ಕೊಂಡು, ನಿಮಗೋಸ್ಕರವೇ, ನಿಮ್ಮ ಮಕ್ಕಳಿಗೋಸ್ಕರವೇ, ಕುಟುಂಬಕ್ಕೋಸ್ಕರವೇ ತುಂಬಾ ತ್ಯಾಗ ಮಾಡಿರ್ತಾನೆ ಆ ಗಂಡಸು. ತುಂಬಾ ಅವಮಾನಗಳು ಆಗಿರುತ್ತೆ.
ಅಯ್ಯೋ ನನ್ನ ಹೆಂಡತಿ ಇದೆಪ್ಪ, ಆಕೆಗೆ ಒಂದು ಒಳ್ಳೆ ಸೀರೆ ಕೊಡಿಸ್ಬೇಕು, ನನ್ನ ಹೆಂಡತಿ ಇದ್ದಾಳಪ್ಪ, ಆಕೆಗೆ ಒಂದು ಒಳ್ಳೆ ಕಾಸಿನ ಸರ ಕೊಡಿಸ್ಬೇಕು, ನನ್ನ ಹೆಂಡತಿ ಇದ್ದಾಳಪ್ಪ, ಒಂದು ಮೊಳ ಹೂ ಕೊಡಿಸ್ಬೇಕು. ಎಷ್ಟೋ ನೊಂದಿರ್ತಾನೆ. ತಪ್ಪುಗಳಿರ್ತವೆ, ಇಲ್ಲ ಅಂತಲ್ಲ. ಐ ಆಮ್ ನಾಟ್ ಸಪೋರ್ಟಿಂಗ್ ಗಂಡು ಅನ್ನತಕ್ಕಂಥದ್ದಲ್ಲ ತಾಯಿ. ಅಲ್ಲಿ ಏನೋ ಒಂದು ಪ್ರತಿಯೊಂದು ಹೋರಾಟ ಮಾಡಿನೇ ಮನೆಗೆ ಬಂದಿರ್ತಾನೆ. ಆ ಒಂದು ಹೋರಾಟ ಮಾಡಿ ಬಂದಾಗ ಎಲ್ಲೋ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಮ್ಮೆ ಅಡ್ಡದಾರಿಯೋ ಎಡವಟ್ಟೋ ಏನೋ ಒಂದು ಅನಾಹುತವೋ ಒಂದು ದುರಭ್ಯಾಸಕ್ಕೆ ಒಳಗಾದಾಗ ಕೈ ಹಿಡ್ಕೋಬೇಕು. ಯಾವುದೋ ಒಂದು ಜೂಜ್ ಕಲ್ತ್ಕೊಬಿಟ್ಟಿದ್ದಾನೆ, ಚಟ್ಟ ಕಲ್ತ್ಕೊಬಿಟ್ಟಿದ್ದಾನೆ, ಕುಡಿಯೋದು ಕಲ್ತ್ಕೊಬಿಟ್ಟಿದ್ದಾನೆ, ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ರಿಹಾಬಿಲೇಷನ್ ಸೆಂಟರ್ಸ್ ಅದು ಇದು ಏನೋ ಒಂದಿದೆ. ಬಟ್ ಅದನ್ನ ಮೀರಿ ಅವನು ಬೇಡ, ಅದು ಬಿಸ್ನೆಸ್ ಅಲ್ಲ. ಬೇಕು ಬೇಡ ಅನ್ನೋದಕ್ಕೆ ಬಿಸ್ನೆಸ್ ಅಲ್ಲ, ಅದೊಂದು ಸಂಸಾರ. ಒಳ್ಳೆಯವನಾಗಿದ್ದಾಗ ಎಲ್ರಿಗೂ ಬೇಕು, ಕೆಟ್ಟವನಾಗಿದ್ದಾಗ ಯಾರಿಗೂ ಬೇಡ. ವಿಪರೀತ ಕೆಟ್ಟವನಾಗಿದ್ದಾನೆ, ಸಹಿಸಿಕೊಳ್ಳಲಾಗುತ್ತಿಲ್ಲ ಅಂದ್ರೆ ಬಿಟ್ಟು ಬಿಡಬೇಕು ಅಂತಾನೆ ಹೇಳ್ತಿರ್ತಾನೆ. ಬಟ್ ಎಲ್ಲೋ ದಾರಿ ತಪ್ಪಿ ಗೊತ್ತಿಲ್ಲದೆಯೇ ಸಾಲಗಾರನಾಗಿದ್ದಾನೆ. ಈ ಥರ ದೈಹಿಕ ನ್ಯೂನತೆ ದಿಢೀರಂತ ಆಗಿಬಿಟ್ಟಿದೆ, ಎಲ್ಲೋ ಕಣ್ಣು ಕಾಣಿಸ್ತಿಲ್ಲ. ಆ ಸಂದರ್ಭದಲ್ಲಿ ಕೈ ಹಿಡ್ಕೋಬೇಕು. ಅವಳೇ ಕಣ್ಣು ಅಂತ ಹೇಳ್ತೇವೆ. ಯಾಕೆ ವಯಸ್ಸಿನ ಅಂತರ ಕೊಟ್ಟು ಮದುವೆ ಮಾಡೋದು ಅಂದ್ರೆ ಗಂಡಿಗೆ ಬೇಗ ವಯಸ್ಸಾಗುತ್ತೆ, ಹೆಣ್ಣಿಗಲ್ಲ ಗಂಡಿಗೆ ವಯಸ್ಸಾಗುತ್ತೆ. ಅವನ ಕೊನೆಗಾಲದವರೆಗೂ ಅವನಿಗೆ ಕಣ್ಣಿಗೆ ಕಣ್ಣಾಗಿ ನಿಂತ್ಕೋಬೇಕು. ಮಕ್ಕಳು ಕೂಡ ಒಂದು ಹಂತಕ್ಕೆ ಅವ್ರ ಪಾಡಿಗೆ ಅವ್ರ ಗಮ್ಯ ಅವ್ರ ಜೀವನ ಅಂತ ಹೊರಟೋಗ್ತಾರೆ, ಅವನಿಗೆ ಯಾರೂ ಇರೋದಿಲ್ಲ. ಆಕೆ ನಿಂತ್ಕೋಬೇಕು ಅನ್ನೋದಕ್ಕೆ ಮದುವೆ ಮಾಡಿಸ್ತಕ್ಕಂಥದ್ದು ಒಂದು ವಯಸ್ಸಿನ ನಂತರದಲ್ಲಿ. ಅಲ್ಲೇ ಒಂದು ಎಳೆದಾಟ ಆದಾಗ ಅಂಥ ಹೆಂಡತಿ ಬೇಕಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅವರೇ ಕೇಳ್ತಿರೋದು. ಮಾತಾಡಿ ನೋಡಿ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಆ ಶುಕ್ರ ಸಪ್ತಮದಲ್ಲಿರ್ತಕ್ಕಂಥದ್ದು, ನೀವೇ ಹೆಂಡತಿ ಮಾತು ಕೇಳಬೇಕು. ಅಲ್ಲಿ ನೋವೇ. ಆ ಶುಕ್ರ ಬೇರೆ ವಿಶೇಷವಾಗಿ ಕೇತು ನಕ್ಷತ್ರದಲ್ಲೇ ಇದೆ, ಮೂಲ ನಕ್ಷತ್ರ ಪ್ರಭಾವ. ಪ್ರಯತ್ನ ಮಾಡಿ. ರಾಹು ಕುಜ ಸಂಧಿ ಬೇರೆ, ನೋವೇ. ಏನೂ ಮಾಡಲು ಆಗುವುದಿಲ್ಲ. ಆಯ್ತು ನಮಗೆ ಕೊಟ್ಟು ಬಿಡಿ ಅಂತ ಹೇಳಿದೆ ಅಂದ್ರೆ ಅಂಥವ್ರಿದ್ದುಕೊಂಡು ಏನು ಪ್ರಯೋಜನ? 100 ಜನ ಮೂರ್ಖ ವ್ಯಕ್ತಿಗಳಿಗಿಂತ ಒಬ್ಬೇ ಒಬ್ಬ ಬುದ್ಧಿವಂತ ಆತ್ಮೀಯ ವ್ಯಕ್ತಿ, ದಡ್ಡನಾದ್ರೂ ಪರವಾಗಿಲ್ಲ ಅಂತೆ, ಆತ್ಮೀಯ ವ್ಯಕ್ತಿ ನಮ್ಮ ಜೊತೆಲಿದ್ರೆ ಜೀವನ ಎಷ್ಟು ಸುಮಧುರ ಅಂತೆ. ಈ ಥರ 100 ಜನ ವ್ಯಕ್ತಿಗಳು ನಮ್ಮ ಜೊತೆಲಿ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಪರಿತ್ಯಜಿಸಬೇಕು ಅನ್ನತಕ್ಕಂಥ ಮಾತು ಹೇಳುತ್ತೆ ವೇದದಲ್ಲೇ. ತ್ಯಜಿಸ್ಬೇಡಿ. ಅದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀರಾ? ಇನ್ನು ಇಲ್ಲೊಂದು ಎಡವಟ್ಟು ಜಾತಕ ಇದೆ. ನಾನು 100 ಬಾರಿ ಹೇಳ್ತಿರ್ತೇನೆ, ಈ ಒಂದು ಕೆಲವು ಹೆಸರುಗಳಲ್ಲೇ ಇರುತ್ತೆ ಒಂದು ಎಡವಟ್ಟು ಅಂತ. ಆ ಬೆಂಕಿ, ಆ ತಾಪ, ರಾಜೇಶ್ವರಿ ಅನ್ನತಕ್ಕಂಥ ಆ ಫೋಟೋ ನಾನೇ ಮುಚ್ಚಿಟ್ಕೋತೀನಿ. ಯಾರ ಕಣ್ಣಿಗಾದ್ರೂ ಬಿದ್ದರೆ. ನಮ್ಮನೆ ಹೆಣ್ಮಕ್ಳಲ್ವಾ, ಗೊತ್ತಿಲ್ಲ, ಯಾರೋ ಒಂದು ಪುಟ್ಟದಾಗ ಕಲ್ಲಾಕ್ಬಿಟ್ರೆ ಬೇಡ, ನಾನೇ ಮುಚ್ಚಿಟ್ಕೊಂಡಿದ್ದೇನೆ. ಆ ಮಗು ಆ ಸಿಗ್ನೇಚರ್ ನೋಡಿ, ಇಲ್ಲಿ ಹಾಕಿದೆ ಚಿಕ್ಕದಾಗಿ ಕೆಳಗಡೆ. ಅಪ್ಪಪ್ಪಪ್ಪಪ್ಪ, ಆ ಸಿಗ್ನೇಚರ್ ನೋಡಿ. ರಾಜೇಶ್ವರಿ ಅನ್ನೋದು ಎಷ್ಟು ದೊಡ್ಡ ಹೆಸರು, ಇಲ್ಲಿ ಕೆಳಗಡೆ ಪುಟ್ಟದಾಗಿ ಹಾಕಿಟ್ಟಿದೆ. ಆ ಬೆರಳುಗಳ ಸಂದಿನಲ್ಲಿದೆ, ನೀವು ನೋಡಬಹುದು. ಇಲ್ಲಿ ಆ ಕೆಳಗಡೆ ಆ ಡೇಟ್ ಮಾತ್ರ ಇದೆ. ಏನು ವಿಚಿತ್ರ ಸಮಸ್ಯೆ ಗೊತ್ತಾ? ನಾನು ಮದುವೆ ಆಗಿರೋ 98, ಗುರೂಜಿ ನಾನು ವಿಚ್ಛೇದನ ತಗೋಬಿಟ್ಟಿದ್ದೇನೆ ಬಿಕಾಸ್ ನಾನು ಇನ್ನೊಬ್ಬರನ್ನು ಇಷ್ಟಪಟ್ಟಿದ್ದೇನೆ. ಅವ್ರು ನೋಡಿದ್ರೆ ಇನ್ನೊಬ್ಬರನ್ನು ಮದುವೆ ಆಗ್ತಾರಂತೆ, ನನ್ನನ್ನು ಸ್ವಲ್ಪ ನೋಡ್ಕೋತಾರಂತೆ. ಅಂಥವನು ಬೇಕಾ ತಾಯಿ? ಆ ಸಿಗ್ನೇಚರಲ್ಲೇ ಎಡವಟ್ಟಿದೆ ನೋಡಿ ನಿಮ್ಮದು. ಕನ್ಫ್ಯೂಷನ್ ಮಗು. ಅಂಥದ್ದನ್ನು ಸಮಾಜವೂ ಒಪ್ಪುವುದಿಲ್ಲ, ಕಾನೂನು ಒಪ್ಪುವುದಿಲ್ಲ, ಕುಟುಂಬವೂ ಒಪ್ಪುವುದಿಲ್ಲ. ಅದಕ್ಕೆ ನಿಮ್ಮ ಕುಟುಂಬದವರು ಎಂತ ಎಡವಟ್ಟು ಮಾಡ್ತಿದ್ದೆ ಅಂತ ನಿಮ್ಮನ್ನು ಇಷ್ಟಪಡ್ತಿಲ್ಲ. ನೋಡುವ, ಒಂದು ನೆನಪಿಟ್ಕೊಳ್ಳಿ, ಆ ಹೆಣ್ಣನ್ನು ಒಲಿಸಬೇಕು, ಮಾತಾಡಿಸ್ಬೇಕು. ಅವನೇ ಹೇಳಬೇಕು ನನಗೆ ಇಷ್ಟ ಅಂತ ಹೇಳಿದ ಮೇಲೆ ಜೀವನ ಪರ್ಯಂತ ಮಾತು ಕೊಟ್ಟ ಪ್ರಕಾರ, ಮನಸ್ಸು ಕೊಟ್ಟ ಪ್ರಕಾರ ಅದೆಷ್ಟೇ ಕಷ್ಟ ಬಂದರೂ ಹಿಡಿದಿಟ್ಟುಕೊಳ್ಳಬೇಕು. ಆಲ್ರೆಡಿ ನಿಮ್ಮನ್ನು ಇಷ್ಟಪಟ್ಟಿದ್ದಾನೆ, ಇನ್ನೊಂದು ಮದುವೆ ಆಗ್ತಿದ್ದಾನೆ ಅನ್ನತಕ್ಕಂಥ ಮಾತಾದರೆ ತುಂಬ ತಪ್ಪಿನ ಎಡವಟ್ಟಿನ ಮನುಷ್ಯ. ಅಂಥ ಮನುಷ್ಯ ಯಾರಾದರೂ ದೇವನೇ ಆದರೂ ಕೂಡ ಪರಿತ್ಯಜಿಸಬೇಕು. ಬೇಡ ತಾಯಿ, ನಿನ್ನ ಸಿಗ್ನೇಚರ್ ನೋಡ್ತಿದ್ರೆ ನೀನು ಏನೋ ಒಂದು ಅನಾಹುತ ಮಾಡ್ಕೊಬಿಡ್ತೀಯವ್ವ. ಬೇಡವ, ತುಂಬ ಕನ್ಫ್ಯೂಷನ್, ಇಂಟ್ರಾವರ್ಟ್, ಯಾವ್ದು ನಂಬಬೇಕು, ಯಾವ್ದು ಒಳ್ಳೆಯದು. ಬೆಳಗಿರೋದೆಲ್ಲ ಹಾಲಲ್ಲವ. ಗೊತ್ತಿಲ್ಲದೆ ಒಂದು ತಪ್ಪಾಗ್ಬಿಟ್ರೆ ಪರವಾಗಿಲ್ಲ. ದೇಹಕ್ಕೆ ಮಡಿ ಇಲ್ಲ, ಮನಸ್ಸಿಗೂ ಮಡಿ ಇಲ್ಲ, ಎಲ್ಲವೂ ಭಗವಂತ ಅಷ್ಟೇ. ಏನೋ ಗೊತ್ತಿಲ್ಲ, ಈ ಥರದ್ದು ಒಂದು ಅನಾಹುತ ಮಾಡ್ಕೊಬಿಡ್ತೀಯವ್ವ. ಬೇಡ, ಅಂಥ ವ್ಯಕ್ತಿನ ಪರಿತ್ಯಜಿಸಿಬಿಡಿ. ಮನೆಯವರು ತೋರಿಸಿದ್ದನ್ನು ಮದುವೆಯಾಗಿ ಜೀವನ ಕಟ್ಟಿಕೊಳ್ಳಿ. ರಾಜೇಶ್ವರಿ ಅಂದ್ರೇ ಬಿಸಿ ಅಮ್ಮ. ನಿನ್ನನ್ನು ನೋಡಿ ಇಷ್ಟಪಡ್ಲಿಕ್ಕೆ ತುಂಬ ಜನ ಬರ್ತಾರೆ, ಅದಾಗುತ್ತೆ. ಯು ಕೆನಾಟ್ ಕಂಟ್ರೋಲ್ ಇಟ್, ದಟ್ ಇಸ್ ಟ್ರೂ. ಈ ಸಿಗ್ನೇಚರೇ ಹಾಗೆ, ಒಂಥರ ಸುಳಿಯಲ್ಲಿದ್ದ ಹಾಗೆ ಇರ್ತಕ್ಕಂಥ ಒಂದು ಸಣ್ಣ ಒಂದು ಭಾವ. ಬೇಡವ್ವ, ಸ್ವಲ್ಪ ಮನಸ್ಸು ಕಲ್ಲಾದರೂ ಚಿಂತೆ ಇಲ್ಲ, ಹೊರಗಡೆ ಬನ್ನಿ. ಯಾಕಂದ್ರೆ ಬಿಜಾಪುರದಿಂದ ನೀವು ಪತ್ರ ಬರೆದಿದ್ದೀರಮ್ಮ,
ತಂಗಿ ಅಂತಾನೆ ನಾನು ಈ ಫೋಟೋ ಮುಚ್ಚಿಟ್ಕೊಂಡಿದ್ದೇನೆ. ನನ್ನ ತಂಗಿ ಹೀಗೆ ಮಾಡಲ್ಲ ಅನ್ಕೋತೇನೆ. ಒಳ್ಳೇದಾಗ್ಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರೋ ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ಸುನಿಲ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸುನಿಲ್ ಅವರೇ? ನನ್ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 25/1/1962. ಸಮಯ 4:03 ಸಂಜೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸುನಿಲ್ ಅವರೇ. 5 ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಸ್ವಾಮಿ. ರಾಹು ತುಂಬಾ ಸಂತೋಷ ಆಗ್ತಿದೆ ತಮ್ಮ ಜೊತೆ ಮಾತಾಡ್ತಿರೋದು. ಆಗ್ಲಿ ಆತಂಕ. ನನ್ನ ಬೇಗ ಪರಿಸ್ಥಿತಿನಲ್ಲಿ ದೇವ್ರ ಜೊತೆ ಮಾತಾಡ್ದಂಗೆ ಆಗ್ತಿದೆ ಗುರುಜಿ. ಅವೆಲ್ಲ ಯೋಚನೆ ಮಾಡಬೇಡಿ, ಎಲ್ಲವೂ ಒಳ್ಳೇದಾಗ್ತಕ್ಕಂಥದ್ದು. ಇರ್ಲಿ, ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ ಗುರುಜಿ. ಒಂದು 2009 ತನಕ ಒಳ್ಳೆ ಕೆಲಸ ಆಯ್ತು, ಚೆನ್ನಾಗಿದ್ದೆ. ಅದಾದ್ಮೇಲೆ ಕೆಲಸ ಹೋದ್ಮೇಲೆ ಯಾವುದೇ ಕೆಲಸ ಒಂದು ಪ್ರಯತ್ನ ಮಾಡಿದ್ರು ಸಫಲ ಸಿಗ್ತಾ ಇಲ್ಲ. ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ತಾ ಇದೆ. ಸಂಸಾರ ನಡೆಸೋದು ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಈಗಿನ ಪರಿಸ್ಥಿತಿನಲ್ಲಿ ನನಗೆ ಯಾವಾಗ ಒಳ್ಳೇದಾಗುತ್ತೆ, ನಾನು ಯಾವ್ದು ಮಾಡಿದ್ರೆ ಒಳ್ಳೇದಾಗುತ್ತೆ, ನೀವೊಂದು ಮಾರ್ಗದರ್ಶನ ತೋರಿದ್ರೆ ನನಗೆ ನನ್ನ ಕುಟುಂಬಕ್ಕೆ ತುಂಬಾ ಒಳ್ಳೇದಾಗ್ತದೆ ಗುರುಜಿ. ಯಾಕೆ ನಾನು ಸುಮ್ಮನಾದೆ ನೀವೇ ಹೇಳಿ ಅಂತ ಕೇಳಿದ್ರೆ, ನಿಮ್ಮ ಜಾತಕದಲ್ಲಿ ಗುರು ನೀಚ 1962, 1973, 1985, 1997, 98 ಅಲ್ಲಿ ಈ ಒಂದು ಗುರು ನೀಚನಾಗಿರ್ತಾನೆ. ಅಂತ ಸಂದರ್ಭದಲ್ಲಿ ಅವರಿಗೆ ಜೀವನ ಪರ್ಯಂತ ಹೋರಾಟವೇ. ಅದರಲ್ಲೂ ನಿಮ್ಮ ಜಾತಕದಲ್ಲಿ ಕುಜರಾಹು ಸಂಧಿ, ಶನಿರಾಹು ಸಂಧಿ, ಒಂದಲ್ಲ ಎರಡಲ್ಲ, ನೀವು ಒಂಥರ ಹನುಮಂತ. ನೀವು ಬಂಡೆಗಳೇ ಎತ್ತಿರೋದು. ರಾಮನಿಗೆ ಹೆಸರು ಹನುಮಂತ. ಎಲ್ಲೋ ಮರೆಯಲ್ಲೇ ನಿಂತ್ಕೊಂಡು ರಾಮ ರಾಮ ಅನ್ನತಕ್ಕಂಥ ಒಂದು ಭಾವ. ಅಂತ ಒಂದು ಗುರು ನೀಚನಾಗಿ ಆ ಗುರುದಶೆಯೇ ನಡೆದಿದೆ ನಿಮ್ಗೀಗ. ಸುಮಾರು 2000ನೇ ಇಸ್ವಿಯಿಂದ 2000 ಸ್ಟಾರ್ಟ್ ಆದಂಥ ಗುರು ಈಗಲೂ ನಡೀತಿದೆ. ಇನ್ನು 2016 ಇರತಕ್ಕಂಥದ್ದು. ನಲ್ಗೋಗ್ಬಿಟ್ಟಿದ್ದಾರೆ. ಈ 12-13 ವರ್ಷದಿಂದಲೂ ವನವಾಸವೇ. ಪ್ರತಿಯೊಂದು ಹಣಕಾಸು ಸಮಸ್ಯೆದಂತೂ ಒಂದಾದ ಮೇಲೊಂದರಂತೆ ಏನಾದರೂ ಒಂದು ಬಿರುಗಾಳಿ ಅಪ್ಪಳಿಸಿ ಹಾಕಿರುತ್ತೆ. ಆದರೂ ನೀಚಭಂಗ ರಾಜಯೋಗ. ಆ ಗುರು ನೀಚನಾಗಿದ್ರು ನವಾಂಶದಲ್ಲಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಒಂದು ಭಾವ ತುಂಬಾ ವಿಶೇಷ. ಹೋಗ್ತಾ ಹೋಗ್ತಾ ಗುರು ತುಂಬಾ ಒಳ್ಳೇದು ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಲಗ್ನ ಭಾವಕ್ಕೆ ಆ ಗುರು ಬಂದು ದೋಷಕಾರಕ. ಆ ಲಗ್ನಕ್ಕೆ ಬರ್ತಿದ್ದಾನೆ. ಈ ಮೇ ನಂತರ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಕುಜರಾಹು ಶ್ರದ್ಧೆ ಇರೋದ್ರಿಂದ ಆದಷ್ಟು ಹೇಗೋ ಮೈಸೂರು ಅಂತ ಹೇಳ್ತೀರಾ. ದೇವಿ ಕ್ಷೇತ್ರಗಳ ಒಂದು ಮಹಾನಗರಿ. ನಿಮಿಷಾಂಬ ಇರಬಹುದು, ಚಾಮುಂಡೇಶ್ವರಿ ಇರಬಹುದು, ಪ್ರಸನ್ನ ಮೀನಾಕ್ಷಿ ಇರಬಹುದು, ಆ ಒಂದು ಕ್ಷಣಾಂಬಿಕಾ ದೇವಿ ಇರಬಹುದು. ಒಂದೊಂದಲ್ಲ ಪವಾಡ ಕ್ಷೇತ್ರಗಳೇ ಅದು. ಆ ಚಾಮುಂಡೇಶ್ವರಿ ದೇವಿಗೆ ಪ್ರತಿ ಹುಣ್ಣಿಮೆಗೆ ಕುಟುಂಬ ಸಮೇತ ಹೋಗ್ಬಿಟ್ಟು ಏನಾದರೂ ಒಂದು ಸಂಕಲ್ಪ, ದರ್ಶನ, ಅರ್ಚನ, ಒಂದು 5 ಜನ ಹೆಣ್ಣು ಮಕ್ಕಳಿಗೆ ಚಂದ್ರಭಾವಕ್ಕೆ ಏನಾದರೂ ಹೂವನ್ನು ಕೊಡತಕ್ಕಂಥದ್ದು, ಬಿಳಿ ಹೂ, ಮಲ್ಲಿಗೆ ಹೂವು ಆದರೂ ಸರಿ, ಪ್ರಯತ್ನ ಮಾಡಿ ಒಂದು 5 ಹುಣ್ಣಿಮೆಗಳಷ್ಟರಲ್ಲೇ ನೋಡಿ. ಎಲ್ಲೋ ಒಂದು ಮನಸ್ಸಿಗೆ ತೃಪ್ತಿ, ಎಲ್ಲೋ ಒಂದು ದಾರಿ ಆಗ್ತಿದೆ, ಆ ಮುಳ್ಳನ್ನು ಯಾರು ಬಿಡಿಸ್ಲಿಕ್ಕೆ ಬರ್ತಾರೆ ಅನ್ನತಕ್ಕಂಥದ್ದಾಗುತ್ತೆ. ಖಂಡಿತ ಒಂದು ಹೇಳಿರ್ತಾನೆ, ಗುರು ನೀಚ ಇರೋರು ಗುರುವೇ ಅವರು. ಅವರನ್ನು ಎಲ್ಲರೂ ಮೋಸ ಮಾಡ್ತಕ್ಕಂಥದ್ದಾಗುತ್ತೆ. ಅದರಿಂದ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಭೂಮಿ, ಹಣಕಾಸು, ಲೇವಾದೇವಿ, ಕೊಡೋದು ತಗೊಳ್ಳೋದು, ಪ್ರತಿಯೊಂದು ಹೆಜ್ಜೆನಲ್ಲೂ ಥಟ್ಟಂತ ನಿರ್ಧಾರ ತಗೋಬೇಡಿ. 2ನೇ ಮನೇಲಿ ರಾಹು. ನಿಮ್ಮನ್ನು ಯಾರಾದರೂ ಏನಾದರೂ ಹೇಳಿಬಿಟ್ರೆ ಆಯ್ತು ಹೋಗಪ್ಪ, ಮಾಡೋಣ, ಹೋಗಪ್ಪ, ಕೊಟ್ಬಿಡೋಣ, ನೋಡ್ಬಿಡೋಣ ಅಂತಕ್ಕಂಥದ್ದು ಧುಮುಕ್ ಬಿಡ್ತೀರಯ್ಯ. ಎಚ್ಚರಿಕೆ ಅದೊಂದು ನೋಡ್ಕೊಳ್ಳಿ. ಆಯ್ತು ವಿಚಾರಿಸೋಣಂತೆ ಈ ರೀತಿ ಹೇಳಿ. 1-2 ದಿನ ಸಮಯ ತಗೊಂಡು ಹೆಜ್ಜೆ ಹೇಳಿ. ಎಲ್ಲ ಒಳ್ಳೇದಾಗುತ್ತೆ. ಅಯ್ಯೋ ನಿಮ್ಗೇನು ಆಗೋಲ್ಲ. ನೀಚಭಂಗ ರಾಜಯೋಗ. ಚೆನ್ನಾಗಿರ್ತೀರ. ಕೆಟ್ಟದ್ದು ನೋಡಿದ್ದೀರಾ, ಒಳ್ಳೆಯದು ನೋಡಲೇಬೇಕು. ಹೇಗೆ ಒಂದು ನಾಣ್ಯ ಮೇಲೆ ಚಿಮ್ಮಿದ್ರೆ ನಮ್ಮ ಕೈಗೆ ಬಂದಾಗ ಟೈಲು ಅಯ್ಯೋ ಅನ್ಕೋತೀವಿ, ಅದ್ರ ಹಿಂದ್ಗಡೆ ಹೆಡ್ ಇದೆ ಅನ್ನೋದು ಮರೆತು ಬಿಟ್ಟಿರ್ತೇವೆ. ಅದು ಕನ್ಫರ್ಮ್ ಟೈಲ್ ಬಂದ್ಮೇಲೆ ಹೆಡ್ ಬರಲೇಬೇಕು. ಇದು ನಿಯಮ. ಆತಂಕ ಪಡಬೇಡಿ. ಅಲ್ಲೇ ಇದೆ, ಆ ನಾಣ್ಯವೇ ತೋರಿಸ್ಕೊಡ್ತಿರ್ತಕ್ಕಂಥದ್ದು. ಒಳ್ಳೇದಿದೆ, ಹೋಗ್ಬೇಡಿ. ಸುನಿಲ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇಂದಿನ ರಾಶಿಗಳ ಕುರಿತು ತಿಳಿಸೋ ಸಮಯ ಆಗಿದೆ, ತಿಳಿಸ್ತೀರಾ ಇವಾಗ? ಖಂಡಿತ. ಅದಕ್ಕೂ ಮೊದಲು ಒಂದು ಪುಟ್ಟ ಅಮೃತ ಸೂಕ್ತಿಯನ್ನ ಹೇಳ್ತೇನೆ. 100 ಜನ ಗುಣಹೀನ ಸ್ನೇಹಿತರಿಗಿಂತ
ಒಬ್ಬೇ ಒಬ್ಬ ಗುಣವಂತ ಆತ್ಮೀಯ ಸ್ನೇಹಿತನಿದ್ದರೆ ಸಾಕು, ಜೀವನ ನೆಮ್ಮದಿಯ ದಡ ಸೇರುತ್ತೆ ಅನ್ನತಕ್ಕಂಥ ಮಾತು. ಅಂದರೆ ಆಕಾಶದಲ್ಲಿ ಅಸಂಖ್ಯಾತ ನಕ್ಷತ್ರಗಳಿದೆ, ಎಣಿಸಲಾರದಷ್ಟು ನಕ್ಷತ್ರಗಳು. ಆದರೆ ಒಂದೇ ಒಂದು ಚಂದ್ರ ನೋಡಿ, ಅಸಂಖ್ಯಾತ ನಕ್ಷತ್ರಗಳ ಮಧ್ಯೆ ಫಳ 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 ಅಂತ ಬೆಳಗ್ತಾನೆ, ನಮಗೆ ಒಂದು ತಂಪನ್ನು ಕೊಡ್ತಾನೆ. ಹೌದಲ್ವೋ? 100 ಜನ ಅಸಂಖ್ಯಾತ ನಕ್ಷತ್ರಗಳು ನಮಗೆ ನೋವು ಕೊಡ್ತಕ್ಕಂಥವ್ರು, ಇಲ್ಲ ಪ್ರಯೋಜನಕ್ಕಿಲ್ದಿರೋರು, ನಮ್ಮನ್ನು ದೂರಾಲೋಚನೆ ಮಾಡಿಸ್ತಕ್ಕಂಥವ್ರು, ನಮ್ಮನ್ನು ಬಳಸ್ಕೊಳ್ತಕ್ಕಂಥ, ಕೆಟ್ಟದಕ್ಕೆ ಬಳಸ್ಕೊಳ್ತಕ್ಕಂಥ ಸ್ನೇಹಿತರಿಗಿಂತ, ದುರುಪಯೋಗ ಮಾಡಿಸ್ಕೊಳ್ತಕ್ಕಂಥ ಆತ್ಮೀಯರಿಗಿಂತ ಒಬ್ಬೇ ಒಬ್ಬ ಒಳ್ಳೆಯ ಸ್ನೇಹಿತನಿದ್ಬಿಟ್ರೆ ಆ ಚಂದ್ರನ ಹಾಗೆ ನಮ್ಮ ಜೀವನ ಬೆಳಗುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಪ್ರಯತ್ನ ಮಾಡಿ, ನೀವು ಆ ಚಂದ್ರನ ಇಲ್ಲ ಆ ನಕ್ಷತ್ರವ ಇನ್ನೊಬ್ಬರಿಗೆ ನೋಡಿ, ಜೀವನ ಎಷ್ಟು ಸುಮಧುರ ಇರತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು. ನೀವು ಬೆಳಗ್ತೀರಾ, ಇನ್ನೊಬ್ಬರ ಜೀವನವನ್ನು ಬೆಳಗಿಸ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಇವತ್ತು ಹಲವಾರು ವಿಚಾರಗಳ ಸಂಗಮ ಇದೆ. ಈ ಎಣ್ಣೆ ಸ್ನಾನಗಳ ಬಗ್ಗೆ ಹೇಳ್ತಿದೆ. ಬುಧವಾರ ಎಣ್ಣೆ ಸ್ನಾನ ಮಾಡಿದ್ರೆ ತುಂಬಾ ಒಂದು ವಿಶೇಷವಾದಂಥದ್ದು ನಡೆಯುತ್ತೆ, ಸಿಗುತ್ತೆ, ವೃದ್ಧಿ ಆಗುತ್ತೆ. ಅದು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಈ ಆಭರಣಗಳನ್ನ ಯಾವ ರೀತಿ ಇಟ್ಕೋಬೇಕು, ಜೋಪಾನ ಮಾಡಬೇಕು, ಅಡವಿಟ್ಟಂಥ ಒಡವೆಗಳನ್ನ ದೇವರಿಗೆ ಬಳಸಬಾರದು, ಇನ್ನೊಬ್ಬರು ಇಂದ ತಗೊಬಂದು ಒಡವೆಗಳನ್ನ ಹಾಕೋಬಾರ್ದು ಅಂತೆಲ್ಲ ನಿನ್ನೆ ಒಂದು ಸಂಚಿಕೆಯಲ್ಲಿ ಹೇಳ್ತಿದ್ದೆ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳಿದೆ. ತಗೊಬಂದ್ರೆ ಯಾವ ದಿನ ಆ ಒಂದು ಆಭರಣವನ್ನ ತಂದ್ರೆ ವೃದ್ಧಿ ಇರುತ್ತೆ, ನಮ್ಮ ಹತ್ರನೇ ಇರುತ್ತೆ, ನಮ್ಮ ಮನೆ ಲಕ್ಷ್ಮಿಯಾಗಿಯೇ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಸೊ ಅದರಿಂದ ಕಾದು ನೋಡಿ. ಆಯ್ತು, ಇವತ್ತು ಚಿತ್ತಾ ನಕ್ಷತ್ರ ಯಾರ್ಯಾರಿಗೆ ತಡ ಆಗುತ್ತೆ ನೋಡೋಣ. ನೋಡಿ, ನೆನ್ನೆ ಹೇಳ್ತಿದ್ದೆ ಬಜೆಟ್ ಬರೀ ಆ ಒಂದು ಮರೀಚಿಕೆ ಆಗುತ್ತೆ ಅಂತ. ಇವತ್ತು ಬಂದಿರೋ ಆ ಒಂದು ಬಜೆಟ್ ಹಾಗೇ ಇದೆ ನೋಡಿ. ನೆನ್ನೆ ಹೇಳಿದ್ದೆ, ವಾಹನಗಳು, ದುಬಾರಿ ವಾಹನಗಳು ಇನ್ನಷ್ಟು ದುಬಾರಿ ಆಗ್ತವೆ ಅನ್ನತಕ್ಕಂಥದ್ದು. ವಾಹನಗಳ ಬೆಲೆ ಹತ್ತು ಬಿಟ್ಟಿದ್ದಾವೆ. ಟ್ಯಾಕ್ಸ್ ಅವರಿಗೆ 10 ಇಲ್ಲ 15 ಲಕ್ಷ ರೂಪಾಯಿ ಮೇಲೆ ವರಮಾನ ಇರ್ತಕ್ಕಂಥವ್ರಿಗೆ ದೊಡ್ಡ ಟ್ಯಾಕ್ಸ್ಗಳು ಬೀಳ್ತವೆ ಅಂತ ಹೇಳಿದ್ದೆ, ಹಾಕೇ ಬಿಟ್ಟಿದ್ದಾರೆ. 1 ಕೋಟಿ ರೂಪಾಯಿ ಮೇಲೆ ಆದಾಯ ಇರೋರಿಗೆ 10% ಡೈರೆಕ್ಟ್ ಸರ್ಚಾರ್ಜ್ ಕಟ್ಟಬೇಕು. ಅಂದ್ರೆ 10 ಲಕ್ಷ ಕಟ್ಟಬೇಕು ನಿಮ್ಗೆ 1 ಕೋಟಿ ಆದಾಯ ಇದ್ರೆ. 42,000 ಜನ ಹೆಚ್ಚು ಕಡಿಮೆ ನಮ್ಮ ಭಾರತದಲ್ಲಿ ಇದ್ದಾರೆ, 1 ಕೋಟಿ ಮೇಲೆ ಸಂಪಾದನೆ ಮಾಡ್ತಿರ್ತಕ್ಕಂಥವ್ರು. 10% ಡೈರೆಕ್ಟ್ ಕಟ್ಟಬೇಕು ಅನ್ನತಕ್ಕಂಥದ್ದು. ಮಿಕ್ಕಂತೆ ಹೆಣ್ಣುಮಕ್ಕಳಿಗೆ ಒಂದು ಅದ್ಭುತ ನಡೆಯುತ್ತೆ ಅಂತ ಹೇಳಿದ್ದೆ. ಹೆಣ್ಣುಮಕ್ಕಳಿಗೆ ಒಂದು ಬ್ಯಾಂಕು ಮಾಡಲಿಕ್ಕೆ ನಿರ್ಭಯ ಅನ್ನತಕ್ಕಂಥ ಒಂದು ಯೋಜನೆಯಲ್ಲಿ 1,000 ಕೋಟಿ ರೂಪಾಯಿನ ಆ ಒಂದು ಹೆಚ್ಚು ಕಡಿಮೆ ಸರ್ಕಾರ ನಿಯೋಜಿಸಿದೆ, ಅವರ ರಕ್ಷಣೆಗೋಸ್ಕರ ಅನ್ನತಕ್ಕಂಥದ್ದು. ಖುಷಿ ಕೊಡ್ತಕ್ಕಂಥದ್ದು. ಇನ್ನು ಮಿಕ್ಕಂತೆ ಆ ಒಂದು ಕೃಷಿಕರಿಗಿರಬಹುದು, ಬೇರೆ ಯಾವುದಕ್ಕೂ ಅಂತ ಒಂದು ಹೇಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಬರೀ ಆ ಒಂದು ಮರೀಚಿಕೆ ತೋರಿಸ್ತಕ್ಕಂಥದ್ದು. ಸಪ್ನೂಕ ಸೌದಾಗರ್, ನೋಡಪ್ಪ ಹಾಗೆ ಹೀಗೆ ಅಂತ, ಬಡವನಾಗೇ ಇದ್ದಾನೆ. ಕಾಸ್ಟ್ಲಿ ವಸ್ತುಗಳು ಕಾಸ್ಟ್ಲಿ ಆಗುತ್ತೆ, ಸಿಗರೇಟ್ ವಸ್ತುಗಳು ದುಬಾರಿ ಆಗುತ್ತೆ ಅಂತ ಹೇಳಿದ್ದೆ. ಅದು ದುಬಾರಿ ಆಗಿರ್ತಕ್ಕಂಥ ಒಂದು ಪ್ರಭಾವ, ಅದು ಜ್ಯೋತಿಷದ ತಾಕತ್ತು. ಇಂಥದ್ದೇ ನಡೆಯುತ್ತೆ. ಇಂಥ ಒಂದು ಗೃಹ ಪರಿಚಯದ ನಡೆದಾಗ ಗೃಹ ಸಾಲಗಳು ಸ್ವಲ್ಪ ಇಳಿಯುತ್ತೆ ಅನ್ನತಕ್ಕಂಥ ಮಾತು ಹೇಳಿದ್ದೆ. 10 ಲಕ್ಷದ ಒಳಗಡೆ ಆದಾಯ ಇರತಕ್ಕಂಥವ್ರಿಗೆ ಸ್ವಲ್ಪ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದ್ರೆ 5 ಲಕ್ಷದವರೆಗೂ ಆದಾಯ ಇರೋರಿಗೆ ಒಂದು ಹೆಚ್ಚು ಕಡಿಮೆ 2,000 ರೂಪಾಯಿ ಅಷ್ಟು ಒಂಚೂರು ಬೆನಿಫಿಟ್ ಅನ್ನ ಸರ್ಕಾರ ಮಾಡಿಕೊಟ್ಟಿದೆ ಇವತ್ತಿನ ಬಜೆಟ್ನಲ್ಲಿ. ಅದನ್ನ ನೆನೆಯೇ ಹೇಳಿದ್ದೆ, ಈ ತರದ್ದು ಒಂದು ಬಜೆಟ್ ನಡೆಯುತ್ತೆ ನೋಡಿ ಅಂತ. ಈ ಜ್ಯೋತಿಷದ ಮಹತ್ವದ ಬಗ್ಗೆ ಮುಂದಿನ ಸಂಚಿಕೆನಲ್ಲಿ ಹೇಳ್ತೇನೆ, ಕಾದು ನೋಡಿ. ಹಾಗೆ ನೆನಪಿದೆ ತಾನೆ, ನಿನ್ನೆ ಕೂಡ ಹೇಳ್ತಾ ಇದ್ದೆ, ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡೋ ಒಂದು ಅವಕಾಶ ಸಿಗ್ತಿದೆ ಬೆಂಗಳೂರಿಗರಿಗೆ. ಹಾಗಾಗಿ ತಾವೆಲ್ಲರೂ ಕೂಡ ನಾಳೆ ಬೆಳಗ್ಗೆ ಗುರೂಜಿ ಅವರನ್ನ ಭೇಟಿ ಮಾಡಬಹುದು. ಮಲ್ಲೇಶ್ವರಂನಲ್ಲಿರುವಂತಹ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಗುರೂಜಿ ಅವರು ಬರ್ತಿದ್ದಾರೆ ಒಂದು ಹೋಮದಲ್ಲಿ ಪಾಲ್ಗೊಳ್ಳಿಕ್ಕೆ. ಹಾಗಾಗಿ ಖಂಡಿತ ತಪ್ಪದೆ ನೀವು ಬರ್ತೀರಾ ಅಲ್ಲಿ ಅಂತ ಭಾವಿಸಿದ್ದೇನೆ. ಬನ್ನಿ, ಗುರೂಜಿ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಗುರೂಜಿ ಏನ್ ತಿಳಿಸ್ತಾ ಇದ್ದೀರಾ? ಆಭರಣಗಳ ಬಗ್ಗೆ ಹೇಳ್ತಿದ್ದೆ. ಅತಿ ಮುಖ್ಯವಾಗಿ ಅಕ್ಕಪಕ್ಕದವ್ರ ಹತ್ರ ಆಭರಣ ತಗೊಬಂದು ಹಾಕೊಳ್ಳೋದು ಒಳ್ಳೆಯದಲ್ಲ, ಶ್ರೇಯಸ್ಕರವಲ್ಲ. ಹಾಗೆ ಅಕ್ಕಪಕ್ಕದವ್ರಿಗೂ ಕೊಡೋದೇನೋ ನಿಮ್ಮ ಬಂಧುಗಳಿಗೂ ಕೊಡೋ ಹಾಗಿಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ನಿಮ್ಮ ಪತಿದೇವರು ಕೊಡಿಸಿದಂತ ಆ ಒಂದು ಒಡವೆಯನ್ನ ನಿಮ್ಮ ಅಕ್ಕ ತಂಗಿಗೂ ಕೊಡೋ ಹಾಗಿಲ್ಲ.
ಹಾಕೊಳ್ಳೆ, ನಿಮ್ಮ ಬಾಬಾ ಮಾಡಿಸಿದ್ದು ಎಷ್ಟು ಚೆನ್ನಾಗಿದೆ ನೋಡೇ. ಇಲ್ಲ, ಬಾಬಾ ಮಾಡಿಸಿರೋದು ನಿಮಗೆ, ನಿಮ್ಮ ಕುತ್ತಿಗೆ ಅಲಂಕಾರಕ್ಕೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಆ ಮನೆಯ ಗೃಹಲಕ್ಷ್ಮಿಗೆ ಕೊಡುವ ಹಾಗಿಲ್ಲ. ಆ ಲಕ್ಷ್ಮಿ ಅಲ್ಲೇ ಇರಬೇಕು. ನಿಮ್ಮ ಮಾಂಗಲ್ಯವನ್ನು ನಾವು ಬೇರೆಯವ್ರ ಕುತ್ತಿಗೆನಲ್ಲಿ ಹಾಕಿಸ್ಲಿಕ್ಕೆ ಆಗುತ್ತೋ? ಯೋಚನೆ ಮಾಡಿ ನೋಡಿ. ಅಂತ ಒಂದು ನಿಯಮ ಇರುತ್ತೆ ಆ ಒಡವೆಯಲ್ಲಿ. ಆ ಲಕ್ಷ್ಮಿ ಅನ್ನತಕ್ಕಂಥದ್ದು ಎಚ್ಚರಿಕೆ. ನಿಮ್ಮ ಮಗಳಿಗೆ ಮದುವೆ ಆಗಿ ಹೋಗಿದ್ದಾಳೆ ಅಂತ ಇಟ್ಕೊಳ್ಳಿ, ಒಡವೆ ಕೊಡುವ ಹಾಗಿಲ್ಲ. ಅವಳಿಗೆ ಕೊಟ್ಟು ಬಿಟ್ಟಿದ್ದೀರ ಮೊದಲೇ, ಮಾಡಿಸಿ ಹೊಸದಾಗಿ ಕೊಡಿ. ನೀವು ಹಾಕಿದಂಥ ಒಡವೆಯನ್ನು ಕೊಡುವ ಹಾಗಿಲ್ಲ. ಹಾಕ್ಕೊಳ್ಳಮ್ಮ, ಮನೆಗೆ ಬಂದಿದ್ದೀಯಾ ಅಂತ. ಬೇಕಾದ್ರೆ ಆಕೆ ಕೊಟ್ಟು ಬಿಡಿ, ಅದು ಬೇರೆ. ಮಾಡಿಸಿ ಕೊಟ್ಟು ಬಿಡಿ. ನೀವು ಹಾಕಿದ್ದು ಬಂದಿದ್ದೀಮ್ಮ ಮನೆಗೆ, ಗೌರಿ ಹಬ್ಬಕ್ಕೆ ಬಂದಿದ್ದೆ, ಹಾಕ್ಕೊಳ್ಳೋ, ಗೌರಿ ತರ ಕಾಣಿಸ್ಬೇಕು, ನಾವು ನೋಡಬೇಕು ಅನ್ನತಕ್ಕಂಥದ್ದಕ್ಕೆ ಇಲ್ಲ. ಆಕೆಗೆ ಏನ್ ಸಲ್ಲಬೇಕು ಅದು ಕೊಟ್ಟು ಬಿಡಿ. ಅರೆ ಹಾಗಾದ್ರೆ ಏನ್ ಮಾಡೋದು? ನನ್ನ ನಂತರ ನಿಮಗೆ ಸೊಸೆ ಬಂದ್ರೆ ಅದನ್ನು ಕೊಡಿ, ತೊಂದರೆ ಇಲ್ಲ. ನಿಮ್ಮ ಸೊಸೆ ಹಾಕೋಬಹುದು. ಇಲ್ಲ, ಮಗಳು ಮದುವೆಯಾಗೋವರೆಗೂ ನಿಮ್ಮ ಮನೆಯಲ್ಲಿದ್ರೆ ಹಾಕಿಕೊಳ್ಳಬಹುದು, ತೊಂದರೆ ಇಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಗುರುಗಳೇ ಇರೋದು ಒಬ್ಳೇ ಮಗಳು, ನನಗೆ ಗಂಡು ಮಕ್ಕಳಿಲ್ಲ, ಸೊಸೆ ಎಲ್ಲಿ ಬರೋದು ಅನ್ನತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನಿಮ್ಮ ಪ್ರಶ್ನೆಗಳು ಅಸಂಬದ್ಧ, ನನಗೆ ಗೊತ್ತಿದೆ, ಅಪ್ರಬುದ್ಧ. ಮಗಳಿದ್ದಾಳಲ್ಲ, ಮಗಳಿಗೆ ಕೊಡೋದು ಅಷ್ಟೇ. ಅದನ್ನ ಬಿಟ್ಟು ಇನ್ನೇನೂ ಇಲ್ಲ. ನಿಮ್ಮ ನಂತರವೇ ಆ ಒಡವೆಗಳು ಆಕೆಗೆ ಸೇರ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕು. ನೀವಿರುವಾಗ ನೀವು ಹಾಕಿಕೊಂಡಂಥ ಒಡವೆಗಳನ್ನ ಮನೆಗೆ ಬಂದಾಗ ಮಗಳಿಗೆ ಹಾಕಲು ಕೊಡಬಾರದು. ಕೊಟ್ಟರೂ ಅದನ್ನ ಕೆಲವು ನಿಯಮದಿಂದಲೇ, ಗೋಮೂತ್ರದಿಂದ ಶುದ್ಧಿ ಮಾಡಿ, ಹಾಲಿನಲ್ಲಿ ಶುದ್ಧಿ ಮಾಡಿ ಮತ್ತೆ ಧರಿಸ್ತಕ್ಕಂಥದ್ದು ಮಾಡಬೇಕು. ಒಂದು ಚೂರು ಉಪ್ಪನ್ನ ಆ ಒಡವೆ ಇದರಲ್ಲಿ ನೀರಿನಲ್ಲಿ ಹಾಕಿ ತೊಳೆದು ಆಮೇಲೆ ಹಾಕೋಬೇಕು. ಋಣವು ನನ್ನ ಮಗಳು ಚೆನ್ನಾಗಿರಲಿ, ಹಾಕಿಕೊಂಡವರಿಗೆ ಕೆಟ್ಟದಾಗಬಾರದು, ಕೆಟ್ಟದ ಯೋಚನೆ ಬರಬಾರದು ಅನ್ನತಕ್ಕಂಥದ್ದು ಇರಬೇಕು. ಈ ನಿಯಮ ಇದೆ. ಆ ಲಕ್ಷ್ಮಿ ಚಂಚಲೆ, ನೆನಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಒಡವೆ ಹಾಕ್ಕೊಳ್ಳೋದೆಲ್ಲ, ಮಾಡಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟು ನಿಯಮಗಳಿರ್ತಕ್ಕಂಥದ್ದು. ಎರಡನೇದು, ನಮ್ಮ ಮನೇಲಿ ಲಕ್ಷ್ಮಿ ಇಟ್ಟಿದ್ದೀನಿ ಅಕ್ಕ, ಇವತ್ತು ಯಾಕೋ ಆಸೆ ಆಗಿಬಿಟ್ಟಿದ್ದೆ ಅಕ್ಕ, ನಿಮ್ಮನೆ ಒಡವೆ ಸ್ವಲ್ಪ ಕೊಡ್ತೀರಾ, ಹಾಕಿಬಿಟ್ಟು ಕೊಡ್ತೀನಿ ಅಂತಾನು ತೆಗೆದುಕೊಂಡು ಬಂದು ಅಲಂಕಾರ ಮಾಡುವ ಹಾಗಿಲ್ಲ. ನಿಮ್ಮ ಮನೆ ಲಕ್ಷ್ಮಿ ನಿರಾಡಂಬರ ಸುಂದರಿಯಾಗಿದ್ದರೂ ಪರವಾಗಿಲ್ಲ, ಮೂಗು ಬಟ್ಟಿನಷ್ಟು ಆ ಒಂದೇ ಒಂದು ಪುಟ್ಟದಾಗಿ ಏನೋ ಒಂದು ಓಲೆ ಮಾಡಿಸಿಟ್ಟಿದ್ದೀರ, ಅದನ್ನೇ ಹಾಕಿದರೂ ಪರವಾಗಿಲ್ಲ. ಬೇರೆಯವರ ಮನೆಯಿಂದ ಒಡವೆ ತಂದು ಅಲಂಕಾರ ಮಾಡುವುದು ನಿಷಿದ್ಧ, ಕೊಡಲೇಬಾರದು. ಅಂತಹದಕ್ಕೆ ನೆನಪಿಟ್ಟುಕೊಳ್ಳಿ. ಪಕ್ಕದ ಮನೆಯಲ್ಲಿ ಏನೋ ಪೂಜೆ ಅಂತೆ ಹಾಕ್ತಾರಂತೆ ದೇವರಿಗೆ, ದಯವಿಟ್ಟು ಕೊಡಬೇಡಿ, ಆ ಮನೆಗೆ ಹೋಗಿ ಉಳಿಯುತ್ತೆ ಲಕ್ಷ್ಮಿ ಅನ್ನತಕ್ಕಂಥದ್ದು. ಎರಡನೇದು, ಅಡವಿಟ್ಟ ಒಡವೆಗಳನ್ನ, ಆಭರಣಗಳನ್ನ ತಗೋಬಂದು ಏನೋ ಕಷ್ಟಕಾಲ ಮನೆ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಮದುವೆ ಮಾಡಿಸಬೇಕು ಅಂತ ಏನೋ ಒಂದು ಕಷ್ಟಕಾಲ ಒಡವೆ ಅಡವಿಟ್ಟಿದ್ರಿ. ಅಡವಿಡುವುದರಲ್ಲೂ ಒಂದು ನಿಯಮ ಇದೆ, ತಪ್ಪು ತಿಳಿದುಕೊಳ್ಳಬೇಡಿ. 100ಕ್ಕೆ 90 ಭಾಗ ನೀವು ಅಡವಿಟ್ಟ ಒಡವೆ ಮತ್ತೆ ಮತ್ತೆ ಗಿರವಿ ಅಂಗಡಿಗೆ ಹೋಗ್ತವೆ. ಗಿರವಿ ಅಂಗಡಿಗಳಲ್ಲಿ ಅಡ ಇಡಲೇಬಾರದು. ಅಲ್ಲಿ ಇನ್ನೊಂದೇನೋ ನಿಯಮ ಇದೆ, ಅದನ್ನ ನಾನು ಹೇಳ್ಕೊಡಲ್ಲ, ಅವರೆಲ್ಲ ಬಂದು ನನಗೆ ಗುದ್ದುತ್ತಾರೆ, ಅದನ್ನು ಹೇಳ್ಕೊಡಲ್ಲ ನಾನು. ಇಟ್ಟಿದ್ದು ನೋಡಿ ಮತ್ತೆ ಇಡ್ತಿರ್ತೀರ, ಮತ್ತೆ ವಾಪಸ್ ಬರೋದಿಲ್ಲ ನಿಮ್ಮ ಮನೆಗೆ. ಬೇಕಾದ್ರೆ ಬ್ಯಾಂಕ್ಗಳಲ್ಲಿ ಅಡ ಇಟ್ಟುಬಿಡಿ, ತೊಂದರೆ ಇಲ್ಲ. ಅಲ್ಲಿ ಸೀಲ್ ಹಾಕಿ ಅಲ್ಲಿ ಇಡ್ತಾರೆ, ಅಂಥದ್ದೇನೇನೋ ನಿಯಮ ಅವ್ರು ಮಾಡೋದಿಲ್ಲ. ಕೆಲವು ಗಿರುವಿ ಅಂಗಡಿಗಳಲ್ಲಿ, ಏನು ತುಂಬಾ ಗಿರುವಿ ಅಂಗಡಿಗಳಲ್ಲಿ ಇಟ್ಟದ್ದು ವಾಪಸ್ ಹೋಗದೆ ಇರ್ಲಿ ಅಂತ ಕೆಲವು ನಿಯಮ ಮಾಡ್ಕೋತಾರೆ. ಅದು ವಾಪಸ್ ಹೋಗೋದೇ ಇಲ್ಲ, ಅವರಿಗೆ ಸ್ವಯಾನುಭವ ಆಗಿಬಿಡುತ್ತೆ. ಬಡ್ಡಿಗಳ ಮೇಲೆ ಬಡ್ಡಿ ಕಟ್ಟು ಗೋವಿಂದಾಯ ನಮಃ ಆಗಿಬಿಡುತ್ತೆ. ಅದರಿಂದ ಗಿರುವಿ ಇಟ್ಟತಕ್ಕಂಥ ಸ್ಥಳದಲ್ಲಿ ಗಿರುವಿ ಇಡ್ಲಿಕ್ಕೆ ಹೋಗ್ಬೇಡಿ, ಅದು ಕಷ್ಟ ಇದೆ. ಈಗೆಲ್ಲ ಬ್ಯಾಂಕ್ಗಳಲ್ಲೆಲ್ಲ ಅಡ ಇಟ್ಕೋತಾರೆ, ಏನೇನೋ ಚಿಕ್ಕ ಫೈನಾನ್ಸ್ಗಳದೆಲ್ಲ ಏನೇನೋ ಬಂದ್ಬಿಟ್ಟಿದ್ದಾವೆ, ಅವುಗಳಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆ್ಯಡ್ ಎಲ್ಲ ತೋರಿಸ್ತಿರ್ತಾರೆ. ಇಂಥದ್ರಲ್ಲಿ ಮನೆಯಲ್ಲಿದ್ರೆ ಚಿನ್ನ ತಗೊಬಂದಿಲ್ಲಿಡಿ, ನಾವು ಕೊಡ್ತೀವಿ ಸಾಲ ಅಂತ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಗಿರ್ವಿ ಅಂಗಡಿನಲ್ಲಿ ಮಾತ್ರ ಅಪ್ಪಿ ಕೂಡ ಇಡಬೇಡಿ. ಇಟ್ರೆ ಅಂತೂ ಬರೋದಿಲ್ಲ. ಇನ್ನು ಆ ಕಷ್ಟಕ್ಕಿಟ್ಟಂತ ಒಡವೆಯನ್ನ ತಗೊಬಂದು ಕಷ್ಟಪಟ್ಟು ವಾಪಸ್ ಬಿಡಿಸ್ಕೊಬಂದು ದೇವ್ರಿಗೆ ಮಾತ್ರ ಅಪ್ಪಿ ಪೂಜೆನಲ್ಲಿ ಅಲಂಕಾರಕ್ಕೆ ಇಡಲೇಬಾರದು. ಇನ್ನಷ್ಟು ಮಾಹಿತಿಗಳಿದೆ ಈ ಒಂದು ಒಡವೆಗಳ ಬಗ್ಗೆ, ಕಾದು ನೋಡಿ.
ಗುರುಜಿ ನಿಜಕ್ಕೂ ಇವತ್ತು ಬಹಳನೇ ವಿಶೇಷವಾದ ಮಾಹಿತಿಗಳನ್ನ ನೀಡ್ತಾ ಇದ್ರಿಯಾ, ನಮ್ಗೆ ನಿಜ ಅಚ್ಚರಿ ಅನ್ನಿಸ್ತು. ಹೌದಾ ಗುರುಜಿ, ಗಿರ್ವಿ ಅಂಗಡಿಗೆ ಇಟ್ಟಿದ್ದ ಒಂದು ಒಡವೆಗಳು ವಾಪಸ್ ಬರೋದು ಬಹಳ ಕಷ್ಟ ಅಂತ ಕೇಳ್ಪಟ್ಟಿದೀವಿ. ಯಾಕಂದ್ರೆ ಅಲ್ಲಿಗೆ ಸೇರ್ಕೊಂಡ್ಬಿಡತ್ತೆ. ಹಾಗಾಗಿ ನೀವು ಕೆಲವೊಂದು ನ್ಯೂನ್ಯತೆ ಹೇಳೋದಕ್ಕಾಗಲ್ಲ. ಹಾಗಾಗಿ ದಯಮಾಡಿ ಯಾರು ಕೂಡ ಗಿರ್ವಿ ಅಂಗಡಿಲಿ ಇಡಬೇಡಿ ಅಂತ ಹೇಳಿದ್ರಿ. ಜೊತೆಗೆ ಬೇರೆಯವ್ರ ಮನೆಯಿಂದ ತಂದು ಕೂಡ ಇಟ್ಟಂತಹ ಒಡವೆ ತಂದು ದೇವ್ರಿಗೆ ಹಾಕ್ಲೇಬಾರ್ದು, ನಿಯಮ ಅಂತ ಕೂಡ ತಿಳಿಸಿದ್ರಿ. ಹೌದು, ಅದು ನಿಯಮ, ನೆನಪಿನಲ್ಲಿ ಇಟ್ಕೊಳ್ಳಿ. ಗಿರ್ವಿ ಅಂಗಡಿನಲ್ಲಿ ಇಡಬಾರ್ದು ಅಂತೇನಲ್ಲ. ಕೆಲವು ಗಿರ್ವಿಗಳಲ್ಲಿ, ಕೆಲವರಂತಲ್ಲ, ತುಂಬಾ ಜನ ಕೇಳಿ ನೋಡಿ, ಹಿರಿಯರನ್ನು ಕೇಳಿ, ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ಆತ್ಮೀಯರು ಕಷ್ಟ ಕಾಲಕ್ಕೆ ತಗೊಂಡು ಹೋಗಿ ಗಿರ್ವಿ ಅಂಗಡಿನಲ್ಲಿ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಯ್ತಾ, ಬಿಡಿಸ್ಕೊಂಡು ಬಂದ್ಮೇಲೆ ಆದ್ರೂ ಅದು ನಿಮ್ಮ ಹತ್ರ ಇದೆಯಾ ಅಂತ. ಇತಿಹಾಸ ಇಲ್ಲ. ಅಯ್ಯೋ ನಾನೇ ಇಟ್ಟಿದ್ದೀನಪ್ಪ, ಬಂದಿದ್ದ ಇತಿಹಾಸ ಇಲ್ಲ. ಅದ್ರ ಸೂಕ್ಷ್ಮಗಳನ್ನು ಆಮೇಲೆ ತಿಳ್ಕೊಂಡ್ಮೇಲೆ ಓಹ್ ಇಷ್ಟೆಲ್ಲ ಆಯ್ತೀಯೋ ಅನ್ನತಕ್ಕಂಥದ್ದು. ಈಗೆಲ್ಲ ನಮ್ಮ ಅದೃಷ್ಟ, ಬ್ಯಾಂಕ್ಗಳಲ್ಲೆಲ್ಲ ಅಡಬಿಡ್ತಕ್ಕಂಥ ಒಂದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ದರ್ ಇಸ್ ನಥಿಂಗ್ ಇಶ್ಯೂ, ಬ್ಯಾಂಕ್ಗಳಲ್ಲಿ ಇಟ್ಕೋಬಹುದು. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ರೈಟ್. ಇನ್ನು ಆಭರಣಗಳನ್ನು ಅಡವಿಟ್ಟಂಥದ್ದನ್ನ ಯಾವುದೇ ಕಾರಣಕ್ಕೂ ಮತ್ತೆ ತಗೊಬಂದು ದೇವರಿಗೆ ಅಲಂಕಾರ ಮಾಡಬಾರದು. ಬೇರೆಯವರ ಮನೆಯಿಂದ ಒಡವೆಗಳನ್ನ ತೆಗೆದುಕೊಂಡು ಬಂದು ಇಡಬಾರದು. ಹಾಗೆ ಕೆಲವರು ಬಡ್ಡಿ ವ್ಯಾಪಾರ ಎಲ್ಲ ಮಾಡ್ತಿರ್ತೀರ, ಚೀಟಿ ವ್ಯಾಪಾರ ಎಲ್ಲ ಮಾಡ್ತಿರ್ತೀರ, ಹೌದಲ್ವಾ? ಯಾರು ಚೀಟಿ ಕಟ್ಟಿಲ್ಲ, ಬಡ್ಡಿ ಕಟ್ಟಿಲ್ಲ, ಒಡವೆ ಇಟ್ಟುಬಿಟ್ಟು ತಗೊಂಡೋಗಿ ಅಂತ ಹೇಳಿರ್ತೀರ. ವ್ಯವಹಾರಸ್ಥರು ನೀವು, ನಿಮ್ಮ ವ್ಯವಹಾರವೇ, ಒಪ್ಕೊಳ್ತೇನೆ, ಅದಕ್ಕೂ ನನಗೂ ಸಂಬಂಧವಿಲ್ಲ, 4 ಜನದ ದುಡ್ಡು ಏನೋ ಅವ್ರಿಗೆ ವ್ಯವಸ್ಥೆ ಮಾಡಿ ಪಾಪ ಆಗ್ಲಿಲ್ಲ, ತಗೊಬಂದು ಒಡವೆ ಒಂಚೂರು ಇಟ್ಟು ದುಡ್ಡು ತಗೊಂಡು ಹೋಗಿರ್ತಾರೆ. ಆ ಒಡವೆಗಳನ್ನು ಕೂಡ ನಿಮ್ಮ ಮನೆಯ ಮಕ್ಕಳಿಗಾಗಲಿ ನಿಮ್ಮ ಮನೆಯ ಗೃಹಲಕ್ಷ್ಮಿಗಾಗಲಿ ಹಾಕಿಸಲೇಬಾರದು. ಇದು ನಿಯಮ, ನೆನಪಿನಲ್ಲಿ ಇಟ್ಕೊಳ್ಳಿ. ಕೆಲವರು ತುಂಬಾ ಕಟುವಾದಂಥ ವ್ಯವಹಾರಸ್ಥರಿರ್ತಾರೆ. ಅದೆಲ್ಲ ಗೊತ್ತಿಲ್ಲಮ್ಮ, ನಿನ್ ಮಾಂಗಲ್ಯ ಆದ್ರೂ ಅಡ ಇಡು ಅಂತ. ಎಷ್ಟೋ ಜನ ಇವತ್ತು ಮಾಂಗಲ್ಯ ಅಡ ಇಡ್ತಾರೆ, ಪಾಪ ಕಷ್ಟ ಕಾಲಕ್ಕಿಲ್ಲ ಅಂತಲ್ಲ. ತಿಳಿದವ, ಎಲ್ಲ ತಿಳಿದವ ತಗೊಂಡೋಗವ, ತಗೋ, ತಟ್ಟೆನಲ್ಲಿ ದುಡ್ಡು ಇಟ್ಟಿದೆ, ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗು ಅಂತ ಹೇಳಬೇಕೇ ವಿನ ಮಾಂಗಲ್ಯವನ್ನು ಮುಟ್ಟೋದಿಲ್ಲಿ. ಅದನ್ನ ನೋಡೋದೇ ಮಹಾ ತಪ್ಪು ಅನ್ನತಕ್ಕಂಥ, ಪಾಪ ಅನ್ನತಕ್ಕಂಥದ್ದು. ಇನ್ನೊಬ್ಬರ ಮಾಂಗಲ್ಯ ನೋಡೋ ಶಕ್ತಿಯೇ ನಮಗಿಲ್ಲ. ಬರೀ ಗಂಡನಿಗಷ್ಟೇ ಆ ಮಾಂಗಲ್ಯ ಕಾಣಿಸಬೇಕು ಅನ್ನೋ ನಿಯಮ ಇದೆ. ಅಂಥದ್ರಲ್ಲಿ ಆ ಮಾಂಗಲ್ಯ ಮುಟ್ಟೋದು, ಅಯ್ಯೋಯ್ಯೋ, ನೀವು ಎಷ್ಟು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯ, ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ದಾನ ಧರ್ಮ, ಒಳ್ಳೆಯದು, ಅನಾಥಾಶ್ರಮ, ಟ್ರಸ್ಟು, ಈ ಅಣೆಕಟ್ಟು ಕಟ್ಟಿಸಿರೋದು, ನೀರು ಕಟ್ಟಿಸಿರ್ತಕ್ಕಂಥದ್ದು ಎಲ್ಲ ಸರ್ವನಾಶವೇ. ಎಲ್ಲ 3 ಕೋಟಿ ದೇವತೆಗಳೇ ಬಂದರೂ ಕೂಡ ನಿಮ್ಮ ಕುಟುಂಬವನ್ನು ಕಾಪಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಂಬೋದಿಲ್ಲ. ನಾನು ಒಂದು ಕುಟುಂಬ, ಗಿರ್ವಿ ಕುಟುಂಬ, ತುಂಬಾ ಹತ್ತಿರವಾದಂಥ ಒಂದು ಕುಟುಂಬ, ಆ ಮಾಂಗಲ್ಯವನ್ನು ಅವ್ರು ಅಡ ಇಟ್ಕೊಂಡಿದ್ದು ನಾನು ನೋಡಿದ್ದೇ ಇಲ್ಲ. ತುಂಬ ಚೆನ್ನಾಗಿ, ಎಷ್ಟೇ ಕಷ್ಟ ಕಾಲವಿದ್ರೂ ಕೂಡ ಆ ಗಿರ್ವಿ ಕುಟುಂಬಕ್ಕೆ ಲಕ್ಷ್ಮಿ ಒಲಿತಾರೆ ಅಂತ ಹೇಳ್ತಾರೆ. ಆ ಸೇಟು ಕುಟುಂಬ, ಆ ತಂದೆ ಜೀವ ನಿಜವಾಗ್ಲೂ ಆ ದಣಿ ಚೆನ್ನಾಗಿರ್ಲಿ. ಅವರಲ್ಲಿ ನಾನು ಕೆಲಸ ಮಾಡ್ತಿದ್ದಂಥ ಸಂದರ್ಭ ಇವತ್ತು ಅವ್ರು ಇಲ್ಲ. ಆದರೆ ಅವ್ರು ಆ ಮಾಂಗಲ್ಯನ ಮಾತ್ರ ಯಾರಾದ್ರೂ ತಗೊಂಡು ಹೋಗೋವಾ, ತಗೋ, ತಟ್ಟೆ ಪೂರ್ತಿ ದುಡ್ಡು ಹಣ್ಣು ಎಲ್ಲ ಇಟ್ಟು, ಸೀರೆ ಇಟ್ಟು, ಬೇಡವ ಕಣ್ಣೀರು ಹಾಕ್ಕೊಂಡು ನನ್ನ ಅಂಗಡಿಗೆ ಬಂದಿದ್ದೀನಿ, ನಗನಗುತ್ತಾ ತಗೊಂಡು ಹೋಗು, ನಿನಗೆ ಆದಾಗ ತಂದು ಕೊಡು, ಹೋಗು, ಭಗವಂತ ನನಗೆ ಕೊಟ್ಟಿದ್ದಾನೆ, ಹೀಗೆ ಹೇಳಿಬಿಡ್ತಿದ್ರು. ಅವ್ರಿಗೆ ಎಂಥ ಕಷ್ಟ ಕಾಲ ಬಂತು ಅಂದ್ರೆ ಮತ್ತೆ ಹಾಲುಕ್ಕುದಾಗೆ ಅರಮನೆಯ ಹಾಗೆ ಆಗಿಬಿಟ್ರು. ಬಿಕಾಸ್ ದೇ ಡನ್ ದಿಸ್ ಗುಡ್ ಥಿಂಗ್, ಆ ಮಾಡಿದಂಥ ಒಳ್ಳೆ ಕರ್ಮ. ಸೊ ಅಂತಹದ್ರಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಒಂದು ಲೇವಾದೇವಿ ಮಾಡಿರ್ತಕ್ಕಂಥವರು ಕಷ್ಟ ಕಾಲದಲ್ಲಿ ಇನ್ನೊಬ್ಬರ ಹತ್ರ ಅಡವಿಟ್ಟಿಸಿಕೊಂಡಂಥ ಒಡವೆಗಳನ್ನ ನಿಮ್ಮ ಮಕ್ಕಳಿಗೆ ಆಗಲಿ ಅಲಂಕಾರಕ್ಕೆ ಹಾಕಿಸಬೇಡಿ, ಇಲ್ಲ ನಿಮ್ಮ ಹೆಂಡತಿಗೂ ಹಾಕಿಸಬೇಡಿ. ಅಪ್ಪಿ ತಪ್ಪಿ ದೇವರಿಗೆ ಏನಾದ್ರೂ ಅದನ್ನ ಆ ಕಷ್ಟ ಕಾಲಕ್ಕೆ ಇಟ್ಟೋಗು ನೀನು ಒಡವೆ ಅಂತ ತಗೊಂಡಿದ್ದನ್ನ ತೆಗೆದು ಹಾಕಿಬಿಟ್ರೆ ದೈವ ಶಾಪ ನೇರವಾಗಲ್ಲ, ಇಡೀ ಕುಟುಂಬ ಶಾಪವೇ ತಟ್ಟುತ್ತೆ. ಲಕ್ಷ್ಮಿ ಎದ್ದು ಹೋಗಿ ಬಿಡುತ್ತಾಳೆ. ಇಮಿಡಿಯೇಟ್ ಎದ್ದು ಹೋಗ್ತಾಳೆ ಅಂತ ಅನ್ಕೋಬೇಡಿ, ಸಮಯ ನೋಡಿ ಎದ್ದು ಹೋಗ್ತಾಳೆ, ಇದು ಕನ್ಫರ್ಮ್. ಅಂತ ಒಂದು ಅಪ್ರಬುದ್ಧ ಆಲೋಚನೆಯೂ ಮಾಡಬೇಡಿ, ಬೇಡವಾ ಅಂತ. ಹಾಗೆ ಆ ಒಂದು ಏನ್ ಮಾಡೋದು ಗುರುಗಳೇ, ಮತ್ತಿನ್ನೇನಾದ್ರೂ ಯಾರಿಗಾದ್ರೂ ಅದನ್ನ ಕೊಟ್ಟು ಬಿಡಿ, ಅವರಿಗೆ ವಾಪಸ್ ಕೊಟ್ಟು ಬಿಡಿ, ದುಡ್ಡನ್ನ ಹೊಂದಿಸ್ಕೊಡ್ಲಿ. ಒಡವೆಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅಡವಿಟ್ಟು ನೀವು ದುಡ್ಡು ಕೊಡ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದಕ್ಕೆ ಹೋಗಲೇಬೇಡಿ. ಏನು ಎರಡನೇದು,
ಆ ಬಡ್ಡಿಯ ಹಣದಿಂದ ಸಂಪಾದಿಸಿದಂತ ಹಣ, ಸಟ್ಟ, ಬಾಜಿ, ಲಾಟರಿ, ದುರಾಲೋಚನೆ, ಮೋಸದಿಂದ ಸಂಪಾದಿಸಿದಂತ ಒಂದು ದುಡ್ಡಿನಿಂದ ಮಾಂಗಲ್ಯ ಚೈನನ್ನ ಯಾವುದೇ ಕಾರಣಕ್ಕೂ ಮಾಡಿಸಬಾರದು, ಮಾಡಿಸಲೇಬಾರದು. ದೇವರ ಒಂದು ಉಂಗುರಗಳನ್ನ ಮಾಡಿಸಿ ಹಾಕಿಕೊಳ್ಳಬಾರದು. ನವರತ್ನದ ಉಂಗುರಗಳನ್ನ ಯಾವುದೇ ಕಾರಣಕ್ಕೂ ಮಾಡಿಸಿ ಹಾಕಿಕೊಳ್ಳಬಾರದು. ಹಾಗೆ ದೇವರಿಗೆ ಅಲಂಕಾರ ಮಾಡಿಸ್ತಕ್ಕಂಥ ಆಭರಣಗಳನ್ನು ಮಾಡಿಸಿ ಹಾಕಬಾರದು. ಅಂದ್ರೆ ಮೋಸದಿಂದ, ಅನ್ಯಾಯದಿಂದ ದೋಚಿದಂಥ ದುಡ್ಡಿನಿಂದ ಹಾಕಬಾರದು. ಅಲ್ಲಿ ಯಾಕೋ ನೆಮ್ಮದಿ ಕೊಡೋದಿಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಕೆಲವರು ಇರ್ತಾರೆ, ಲೇವಾದೇವಿ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಪಟ್ಟ ಕುಳಿತು ಅದೆಲ್ಲ ಗೊತ್ತಿಲ್ಲ ನನಗೆ, ಇಟ್ಬಿಡು 10% ಬಡ್ಡಿ, ಚಕ್ರ ಬಡ್ಡಿ, ಮೀಟ್ರ್ ಬಡ್ಡಿ, ಏನೇನೋ ಮಾಡ್ತಾರೆ ವ್ಯವಹಾರಗಳು. ಅದು ನಿಮಗೆ ಸೇರಿದ್ದು, ನಿಮ್ಮ ಕರ್ಮ, ಅದು ನಿಮ್ಮ ವ್ಯವಹಾರ ನಿಯಮ, ನಾನು ಅದ್ರ ಬಗ್ಗೆ ಯಾವುದೇ ಮಾತಾಡಲ್ಲ. ಆದರೆ ಆ ವ್ಯವಹಾರ ಮಾಡಿದ್ದೀರಾ, ಅದರಲ್ಲಿ ಬಂದಿರತಕ್ಕಂಥ ದುಡ್ಡಲ್ಲಿ ಮನೆಯ ಗೃಹಲಕ್ಷ್ಮಿಗೆ ಹಾಕಿಸಬಾರದು. ಅಂದ್ರೆ ದೇವರಿಗೆ ಹಾಕಿಸ್ತೀರಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ, ಎಲ್ಲೋ ಒಂದು ಎಡವಟ್ಟುಗಳು ಸ್ಟಾರ್ಟ್ ಆಗುತ್ತೆ. ಅದೇ ಕೆಲವ್ರನ್ನ ನಾವು ನೋಡ್ತಿರ್ತೀವಿ, ಬಡ್ಡಿ ವ್ಯವಹಾರ ಮಾಡ್ತಿರ್ತಕ್ಕಂಥ ದಿಢೀರಂತ ಎಲ್ಲ ಕಳ್ಕೊಂಡಿರ್ತಾರೆ. ಕಾರಣ ಇಷ್ಟೇ, ಬೇರೆ ಇನ್ನೇನು ಮಾಡಿರಲ್ಲ, ನೀವು ವ್ಯವಹಾರದಲ್ಲಿ ಸ್ಮಾರ್ಟೇ ಇರ್ತೀರಾ. ನೀವು ಅದರಲ್ಲಿ ಒಡವೆಗಳು ಮಾಡಿಸ್ಬಿಟ್ಟು ನಿಮ್ಮ ಮಕ್ಕಳಿಗೆ ಹಾಕ್ಸಿರ್ತೀರಾ, ಇಲ್ಲ ನಿಮ್ಮ ಹೆಂಡತಿಗೆ ಹಾಕ್ಸಿರ್ತೀರಾ, ಇಲ್ಲ ಪಕ್ಕ ದೇವರಿಗೆ ಒಡವೆ ಮಾಡಿಸಿ ಹಾಕಿಸಿಟ್ಟಿರುತ್ತೀರಾ. ಇದು ಖಂಡಿತ. ಅಂದರೆ ಕಳ್ಳತನ ಮಾಡಿದಂಥ ಒಂದು ವಸ್ತುವನ್ನ ದೇವರಿಗಾಗಲಿ, ಹೆಂಡತಿಗಾಗಲಿ, ಮಕ್ಕಳಿಗಾಗಲಿ ಹಾಕಿಸಲೇಬಾರದು. ಅದರಲ್ಲೂ ಅಂತ ಒಂದು ಒಡವೆಗಳನ್ನು ಮಾಡಿಸಿ ಆ ಒಂದು ಖಜಾನೆಯಲ್ಲಿ ಇಡಲೇಬಾರದು, ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಲೇಬಾರದು ಅನ್ನತಕ್ಕಂಥ ನಿಯಮ ಕೂಡ ಇದೆ. ಇನ್ನೊಂದು ಮುಖ್ಯವಾಗಿದೆ, ಸಿಕ್ಕ ಆಭರಣಗಳನ್ನ ಎಲ್ಲೋ ರಸ್ತೆನಲ್ಲಿ ಸಿಕ್ತು ನಿಮಗೆ, ಖುಷಿಯೋ ಖುಷಿ, ತಗೊಬಂದು ದೇವರ ಹತ್ರ ಪೂಜೆ ಮಾಡಿ ಇಟ್ಟುಬಿಡ್ತೀರಾ. ಇಡಲೇಬಾರದು, ಅದು ನಿಯಮವೇ. ನಿಮ್ಮ ಮೈ ಮೇಲೆಯೂ ಕೂಡ ಅದು ಹಾಕೋಬಾರದು, ಅದು ನಿಯಮವೇ. ಈ ಆಭರಣಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ವಿಶೇಷ ಇದೆ. ಯಾಕಂದ್ರೆ ಶುಕ್ರವಾರ ಮಹಿಮೆ, ಶುಕ್ರವಾರ ಅಂದ್ರೇನೆ ಲಕ್ಷ್ಮೀ ಪ್ರಭಾವ. ಆ ಲಕ್ಷ್ಮಿ ಬಂದು ಅಲಂಕಾರ ಪ್ರಿಯೆ, ಆಭರಣ ಪ್ರಿಯೆ. ಆಕೆ ಎಷ್ಟು ಅಲಂಕಾರ ಮಾಡಿದ್ರು ನೋಡಿ, ಆಭರಣ ಪ್ರಿಯೆ ಆಕೆ. ಇನ್ನೂ ತುಂಬಿಸ್ಕೋತಾಳೆ, ಎಷ್ಟಾದ್ರೂ ತುಂಬಿಸ್ಕೋತಾನೆ ಇರ್ತಾಳೆ. ಅದೇ ದುರ್ಗವನ್ನು ಹೋಗಿ ನೋಡಿ, ಬರೀ ಒಂದು ಬಿಳಿ ಸೀರೆ ಹುಟ್ಟು ಅರ್ಶಿಣದ ನೀರು ಹಾಕ್ಬಿಡಿ, ಒಂದು ಅರ್ಶಿಣದ ದಾರ ಕಟ್ಟಿಬಿಟ್ಟು ನಿಲ್ಸಿ ನೋಡಿ ಆ ದೇವಿನ. ಆ ಕಾಣಿಸ್ತಕ್ಕಂಥ ಜಗಜನನಿ ಹಾಗೆ ಆ ಕಡೆಲ್ಲ ನೀವು ಮರೆತು ಬಿಡ್ತೀರ, ಇಡೀ ದೇಹ ರೋಮಾಂಚನ ಆಗುತ್ತೆ. ಆ ಅರ್ಶಿಣದ ನೀರು ಮೇಲೆ ಬೀಳ್ತಿದ್ರೆ. ಈಕೆ ಕುಂಕುಮ ಪ್ರಿಯೆ, ಅಲಂಕಾರ ಪ್ರಿಯೆ. ಅದರಿಂದ ಹೆಣ್ಮಕ್ಳಿಗೆ ಅಲಂಕಾರ ಬಂದ್ರೆ ಇಷ್ಟ. ಅದರಿಂದ ಜಾಗ್ರತೆ, ಇವೆಲ್ಲ ಕೆಲವೊಂದು ನಿಯಮಗಳಿದೆ. ಇನ್ನಷ್ಟು ಮಾಹಿತಿಗಳಿದೆ. ಆಯ್ತು ಅಂದ್ರೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ವೀಕ್ಷಕರೇ, ನೀವೀಗ ನೋಡಿದ್ದು ಇತ್ತೀಚೆಗಷ್ಟೇ ನಾವು ಜರುಗಿಸಿದಂತಹ ಒಂದು ಮಾತುಕತೆ ಕಾರ್ಯಕ್ರಮ. ನೋಡಿ, ನಂಗೆ ಮಾತೇ ಹೊರಡ್ತಾ ಇಲ್ಲ, ಯಾಕಂದ್ರೆ ಅದನ್ನ ನೋಡಿದಾಗ ನಾವು ಕೂಡ ಅಷ್ಟೇ ಭಾವುಕರಾಗ್ಬಿಡ್ತೀವಿ. ಬರೀ ಮಾತುಗಳ ಸಂವಾದ ಅದಾಗಿರ್ಲಿಲ್ಲ, ಭಾವನೆಗಳ ಒಂದು ಸಮ್ಮಿಲನವೇ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಖಂಡಿತ ತಾವೆಲ್ಲರೂ ದಾವಣಗೆರೆಗೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಅತಿ ಶೀಘ್ರದಲ್ಲೇ ಒಂದು ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡ್ತೇವೆ, ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನೋಡಿ ಅಂತ ಹೇಳ್ತಾ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತಂತೂ ಶುಕ್ರವಾರ, ಗುರೂಜಿ ಬಹಳ ವಿಶೇಷವಾದ ಮಾಹಿತಿಗಳನ್ನ ಹಂಚ್ಕೊಳ್ತಿದ್ದಾರೆ ನಮ್ಮ ಜೊತೆ. ಈಗೇನ್ ಹೇಳ್ತಾರೆ ಕೇಳೋಣ ಬನ್ನಿ ಗುರೂಜಿ. ಹೌದು ನೋಡಿ, ಇನ್ನೂ ಒಂದಿದೆ. ದೇವರ ಒಡವೆಗಳಿಗೆ, ದೇವರಿಗೆ ಹಾಕ್ತಕ್ಕಂಥ ಒಡವೆಗಳು ಬಂದು ಕಷ್ಟಾರ್ಜಿತವಾಗಿ ಸಂಪಾದಂತ ಒಡವೆಯನ್ನೇ ಹಾಕಬೇಕು. ಅದು ನಿಮ್ಮ ಶಕ್ತಿ, ಅದನ್ನೇ ಹಾಕಿ. ನೀವು ನೋಡಿ, ತುಂಬಾ ಕೆಲವು ವ್ಯಕ್ತಿಗಳು ದೇವರಿಗೆ ಏನೇನೋ ಕಾಣಿಕೆಗಳು ಇದೆಲ್ಲ ಕೊಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಕಾಣಿಕೆಗಳು ಕೊಡ್ತಕ್ಕಂಥ ಕೆಲವು ಉದ್ಯಮಿಗಳು, ಬಿಸ್ನೆಸ್ ಮ್ಯಾಗ್ನೆಟ್ಗಳು ಏನಾಗಿದ್ದಾರೆ ಅನ್ನತಕ್ಕಂಥದ್ದನ್ನ ನೋಡಿ. ಸ್ವಯಾಜಿತವಾಗಿ ಸಂಪಾದಿಸಿರೋಲ್ಲ, ಅಲ್ಲಿ ಬೇರೆಯವ್ರಿಗೇನೋ ಮೋಸ ಮಾಡಿ ಅದು ಏನೋ ಒಂದು ಅವ್ರ ಕುಟುಂಬಗಳಲ್ಲಿ ನೋಡಿ, ಏನಾದರೂ ಒಂದು ಜೈಲ್ ಬರೋ, ಇಲ್ಲ ಅಂದ್ರೆ ಕೋರ್ಟ್ ಮೆಟ್ಲು, ಇಲ್ಲ ಅಂದ್ರೆ ಮಕ್ಕಳಿಗೆ ತೊಂದರೆನೋ ಏನೇನೋ ಆಗಿರ್ತಕ್ಕಂಥದ್ದು. ದೇವರಿಗೆ ಕೊಡಬೇಕಾದಾಗಲೂ ಮನಸ್ತೃಪ್ತಿಯಾಗಿ, ತೋರಿಕೆಗಲ್ಲ, ಯಾರಿಗೋ ತೋರಿಸಲಕ್ಕೋಸ್ಕರ ಒಡವೆ ದೊಡ್ಡದಾಗಿ ಮಾಡಿ ನಾನು ಕೊಡ್ತಿದ್ದೇನೆ, ನಾನು ವಜ್ರದ ಉಂಗುರ ಕೊಡ್ತಿದ್ದೇನೆ, ನಾನು ಕಡ್ಗ ಕೊಡ್ತಿದ್ದೇನೆ, ನಾನು ಕತ್ತಿ ಕೊಡ್ತಿದ್ದೇನೆ, ನಾನು ಕಿರೀಟ ಕೊಡ್ತಿದ್ದೇನೆ, ನಾನು ಪದಕ ಕೊಡ್ತಿದ್ದೇನೆ, ನಾನು ಹಾರ ಕೊಡ್ತಿದ್ದೇನೆ. ದೇವರು ಯಾವತ್ತು, ಎಷ್ಟೋ ಜನ ನೀವು ಕೇಳಿರ್ತೀರ, ಯಾರೋ ಪುಣ್ಯಾತ್ಮರು ಹುಂಡಿಲ್ ಹಾಕಿ ಹೋಗಿದ್ರಂತೆ, ಇಷ್ಟು ಮೊತ್ತದ್ದು ಅಂತ ಇರುತ್ತೆ. ಹೇಳಿ,
ದೇವರಿಗೆ ಸಮರ್ಪಣೆ ಅಂತ ಹಾಕಿಬಿಟ್ಟು ಹೋಗಿರ್ತಾರೆ. ಅದು ಕೊಟ್ಟಿದ್ದು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಅನ್ನತಕ್ಕಂಥ ಒಂದು ನಿಯಮ. ಅಂತಹದ್ರಲ್ಲಿ ಆ ಒಡವೆಗಳನ್ನ ಭಗವಂತನಿಗೆ ಹಾಕಬೇಕು ಅಂದ್ರೆ ನಿಮ್ಮ ಮನೆಯ ಭಗವಂತ ಅಂದ್ರೆ ನಿಮ್ಮನ್ನು ಕಾವಲು ಆಗಿ ನಿಂತುಕೊಂಡು ನೋಡ್ತಿರ್ತಕ್ಕಂಥ ಮಹಾಶಕ್ತಿ ಅದು. ಆ ಮನೆಯ ಕುಲದೇವತಾ ಶಾಪಕ್ಕೆ ಒಳಗಾಗ್ಬಿಡ್ತೀರಾ. ಯಾವತ್ತೂ ನೆನಪಿಟ್ಕೊಳ್ಳಿ, ಕುಲದೇವತಾ ಶಾಪಕ್ಕೆ ಒಳಗಾದ್ರಿ ಇಡೀ ಮನೆಯ ಸರ್ವನಾಶವಾಗ್ತಕ್ಕಂಥದ್ದು. ಇನ್ನು ದೇವರಿಗೆ ಕಮಿಟ್ ಆದ್ಮೇಲೆ ನೀವು ಕಮಿಟೆ, ನಾನು ಇಂಥ ಒಂದು ಒಡವೆ ಮಾಡಿಸ್ತೇನೆ, ಇಂಥದ್ದಾದ್ಮೇಲೆ ತಗೊಬಂದು ಕೊಡ್ತೇನೆ ಅನ್ನತಕ್ಕಂಥದ್ದು. ಅದು ಚಿಕ್ಕದಿರ್ಬೋದು ದೊಡ್ಡದಿರಬಹುದು, ಒಂದು ಮಾಡಿಸ್ತೇನೆ ಸ್ವಾಮಿ. ಆದರೆ ನಿಮಗೇನೋ ಒಂದು ಕಷ್ಟ ಕಾಲ ಬಂತು, ಆಗಲಿಲ್ಲ, ಅದರ ತಪ್ಪು ಕಾಣಿಕೆಯಾಗಿ ಒಂದು 101 201 ಈ ಥರದ್ದು ನೀವು ಸೇರಿಸಿ ಆ ಹುಂಡಿಲಿ ಹಾಕ್ಬಿಡಿ. ತಪ್ಪು ಕಾಣಿಕೆ ಸ್ವಾಮಿ, ನನ್ನ ಕೈಲಾಗಿದೆ ಈಗಿಷ್ಟೇ, ನೀನು ಕೊಟ್ಟಾಗ ಮಾಡ್ತೇನೆ ಅಂತಕ್ಕಂಥದ್ದು. 10 ರೂಪಾಯಿ ಹಾಕಿ ತೊಂದರೆ ಇಲ್ಲ, ಆ ತಪ್ಪು ಕಾಣಿಕೆಯನ್ನು ಒಪ್ಪಿಸಬೇಡಿ. ಇದು ನಿಯಮ. ಏನೂ ಆಗಲ್ಲ, ಖಂಡಿತ ತಪ್ಪೆ, ಪೆಟ್ಟು ಬೀಳುವುದು. ನೋಡಿ, ನಮ್ಮ ಜೀವನದಲ್ಲಿ ಕೊಡ್ತೀವಿ ಅನ್ನತಕ್ಕಂಥದ್ದು ಕೊಡಲೇಬೇಕು. ನನ್ನ ತಂಗಿಯ ಮದುವೆಗೆ ತುಂಬ ಕಷ್ಟಪಟ್ಟು ಇರತಕ್ಕಂಥ ಮನೆ ಮಾರಿ ದುಡ್ಡು ಸ್ವಲ್ಪ ಪಾಪ ಆ ಪುಣ್ಯಾತ್ಮರು ಕೊಟ್ಟರು, ಚೆನ್ನಾಗಿರ್ಲಿ, ಎಲ್ಲಿದ್ರು ಇರುವವನು ಚೆನ್ನಾಗಿರ್ಲಿ, ತಗೊಂಡು ಮದ್ರಾಸ್ಗೆ ಹೋಗಿದ್ದು. ಮದ್ರಾಸಲ್ಲಿ ಬಂಗಾರ ಕಡಿಮೆ ಅಂತ, ಆಗ ಹೆಚ್ಚು ಕಡಿಮೆ 450-500 ರೂಪಾಯಿ ಬಂಗಾರ. ಹೋಗೋಕೆ ಮೊದಲು ತುಂಬ ಕೈ ತುಂಬ ದುಡ್ಡು, ಸುಮಾರು 3-4 ಲಕ್ಷ ಕೈಯಲ್ಲಿದ್ದಿದ್ದು. ನಮ್ಮ ಕಡೆ ಹೆಣ್ಮಕ್ಳಿಗೆ ತುಂಬ ಒಡವೆ ಮಾಡಿಸ್ತಕ್ಕಂಥದ್ದು. ಅಕ್ಕನ ಮದುವೆಗೆ ಮಾಡಿಸಿರ್ಲಿಲ್ಲ, ಅಕ್ಕನಿಗೂ ಕೊಟ್ಟಿರಲಿಲ್ಲ, ತಂಗಿಗೂ ಇಲ್ಲ. ಸರಿ, ಎಲ್ರಿಗೂ ಒಂದೇ ಸಲ ತಂದು ಬಿಡೋಣ ಅಂತ ಮನೆ ಹತ್ರ ಇದ್ದಂಥ ದೇವಿಗೆ ಸಂಕಲ್ಪ ಮಾಡಿಕೊಂಡು ಹೋಗಿದ್ದು. ಅಮ್ಮ, ಇದರಲ್ಲಿ ನಿನಗೂ ಒಂಚೂರು ಏನಾದರೂ ಮಾಡಿಸ್ಕೊಬರ್ತೇನೆ, ಮಿಕ್ಕಿದ್ರೆ ಕಡಿಮೆ ಅಂದ್ರೂ ಒಂದು ಮೂಗುಬೆಟ್ಟಾದರೂ ಮಾಡ್ಕೊಬರ್ತೇನೆ ಅಂತ ಒಡವೆ ತಂದು ಬಿಟ್ಟು. ತಂದ ಮೇಲೆ ಎಲ್ಲರೂ ಒಡವೆ ಅದ್ಭುತವಾಗಿದೆ ಅಂತ ತಾಯಿ ಖುಷಿಪಟ್ಟರು. ಓಡಾಡೋಕ್ಕಾಗಲ್ಲ ಅವ್ರಿಗೆ, ಮಲಗಿದಂಥ ಜಾಗದಲ್ಲಿ ಎಲ್ಲ ಚೆನ್ನಾಗಿದ್ದಪ್ಪ ಅಂತ. ನೋಡಿದ್ರೆ ತಂಗಿ ಮದುವೆಗೆ ಮಾಡಿಸಿದಂಥ ಪದಕದ ಹಾರ ತಂದಂಥ ಹಾರದಲ್ಲೇ ದೊಡ್ಡ ದೋಷ ಆಗಿಬಿಟ್ಟಿತ್ತು. ನನ್ನ ತಾಯಿ ಗಾಬರಿ ಬಿದ್ದುಬಿಟ್ರು. ಏನೋ ಮಾಡಿದ್ದೆ, ಏನಾದರೂ ಮಾಡ್ಕೊಂಡ್ಯಾ, ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ಯಾ? ನಾನು ಗಾಬರಿ ಬಿದ್ದುಬಿಟ್ಟೆ, ಎಲ್ಲೋ ನಾನು ದುಡ್ಡೇನೋ ಎತ್ಕೊಬಿಟ್ಟಿದ್ದೀನೇನೋ ಅಂತ ಅನ್ಕೋತೀನೋ ಅಂತ. ಇಲ್ಲವ, ನಾನು ದುಡ್ಡು ತಗೊಳ್ಳಿಲ್ಲ ಅಂತ ಹೇಳಿದೆ. ಅದಲ್ಲಪ್ಪ, ಬೇರೆ ಏನೋ ಇದೆ, ಯಾವುದೋ ಮಾತು ತಪ್ಪಿದೆ ಅಂತ ಯೋಚನೆ ಮಾಡಿ ಹೇಳಿದೆ. ಅವ ಗಂಗಮ್ಮನಿಗೆ ಮಾತು ಕೊಟ್ಟಿದ್ದೆ, ತರ್ತೀನಿ ಅಂತ, ತರಲಿಲ್ಲ, ದುಡ್ಡು ಮಿಗಲಿಲ್ಲ ಅಂತ. ಎಂಥ ಕೆಲಸ ಮಾಡಿದೆ ನೋಡಿ, ಯಾವ ಒಡವೆನೂ ಆಗಿಲ್ಲ, ಮದುವೆ ಹುಡುಗಿಯ ಪದಕವೇ ದೋಷವಾಗಿದೆ ನೋಡು. ಹೋಗು, ದೇವ್ರು ಕೊಟ್ಟ ಮಾತು, ಕುಲದೇವತೆಗೆ ಕೊಟ್ಟ ಮಾತು ತಪ್ಪಿದ್ದಕ್ಕೆ ಇದನ್ನ ಶಿಕ್ಷೆ, ಹೋಗು, ವಾಪಸ್ ಹೋಗು ಅಂತ ಮತ್ತೆ ದೇವ್ರಿಗೆ ಸಂಕಲ್ಪ ಮಾಡಿಕೊಂಡು ಹೋದ್ರೆ ಬಂಗಾರ 60 ರೂಪಾಯಿ ಇಳಿದಿತ್ತು. ಮತ್ತೆ ನೀವು ನಂಬ್ತೀರೋ ಇಲ್ವೋ, ಕೊಟ್ಟು ಮತ್ತೆ ಬೇರೆ ಪದಕವನ್ನ ತಗೊಂಡು ಬಂದು ಆ ದೇವಿಗೂ ತಗೊಬಂದು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ದೇವರಿಗೆ ಇಂಥದ್ದು ಇಡ್ತೇವೆ ಅಂದ್ರೆ ಇಡಲೇಬೇಕು, ನೆನಪಿಟ್ಕೊಳ್ಳಿ, ಇಲ್ಲಾಂದ್ರೆ ಹರಕೆ ಕಟ್ಕೋಬೇಡಿ. ಇದು ಅತಿ ಮುಖ್ಯ ನಿಯಮ. ಎರಡನೇದು ಇನ್ನೊಂದಿದೆ. ಕೆಲವರು ದಡ್ಡರು, ತುಂಬಾ ದಡ್ಡರು, ತುಂಬಾ ನಮಗಿಷ್ಟ, ನಮ್ಮ ಅಜ್ಜಿ. ಅವ್ರು ಏನೇನೋ ಒಡವೆ ಹಾಕೋತಿದ್ರು, ಪುಣ್ಯಾತಗಿತ್ತಿ ಈಗ ತೀರ್ಕೊಂಡಾಗ ಕೆಲವ್ರಿಗಿರುತ್ತೆ ಹುಚ್ಚು ಬ್ರಹ್ಮ, ನನ್ನವ್ವ ಹೋಗೋದೋದ್ರು ಇದನ್ನೆಲ್ಲ ಹಾಕ್ಕೊಳ್ಳಿ, ಅವ್ರು ನೆನಪಾಗಿ ಎತ್ತಿಟ್ಕೋತೀವಿ ಅಂತ ಹೇಳಿಬಿಟ್ಟು ಒಡವೆಗಳೆಲ್ಲ ಹಾಕ್ಸಿರ್ತೀರ. ಸತ್ತ ಜೀವಕ್ಕೆ, ನಿರ್ಜೀವಕ್ಕೆ ಇಲ್ಲ, ಕೈಯಲ್ಲಿರುತ್ತೆ ಬಳೆ, ಜೀವ ಹೋಗಿರ್ತಕ್ಕಂಥದ್ದು, ಒಂದು ಹಾರ, ಒಂದು ಬಳೆ, ಜೀವ ಹೋಗಿದೆ. ಅದನ್ನ ತೆಗೆದಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ ದೇವರ ಮೇಲೆ ಇಡಬಾರದು. ಅಪವಿತ್ರ ಅಂತಲ್ಲ, ಮಡಿಯಾಗಿ ಹೋಗಿದೆ. ಆ ಇರೋ ಜೀವವೇ ಹೋಯ್ತು, ಅದ್ರ ಮೇಲೆ ಇದ್ದಿದ್ದು ದೇವರ ಮೇಲೆ ಇಡೋದು. ದೇವರು ಅತೀತ. ನೋಡಿ, ಇವತ್ತಿಗೂ ಕೆಲವು ದೇವರನ್ನ, ದೇವರ ಹೆಸರು ನಾವು ಮಾತಾಡುವಾಗ್ಲೂ, ಎಂಜಲು ಅನ್ನ ತಿನ್ನುವಾಗ ಆ ಎಂಜಲಾಗಿರುತ್ತೆ, ಎಂಜಲ್ ಕೈ ಇರುತ್ತೆ ಅಂತ ಹೆಸರು ಹೇಳೋದಿಲ್ಲ. ಭಗವಂತನಾದಂಥ ಧರ್ಮಸ್ಥಳ ಮಂಜುನಾಥರನ್ನ ನದಿಯಾಚೆಗಿನ ದೇವರು, ನಮ್ಮ ಒಡೆಯ ಅಂತೆಲ್ಲ ಮಾತಾಡ್ಕೋತಾರೆ, ಹೆಸರಿಡಿದು ಕೂಡ ಕರೆಯುವುದಿಲ್ಲ. ಅಷ್ಟು ಭಯ ಬೀಳ್ತೇವೆ ಆ ದೇವರನ್ನ, ಆ ನಿಯಮದಿಂದ ದೂರದಿಂದ ನೋಡ್ತಕ್ಕಂಥದ್ದು. ಅಂತಹದ್ರಲ್ಲಿ ಆ ನಿರ್ಜೀವ ದೇಹದ ಮೇಲಿರ್ತಕ್ಕಂಥ ಒಡವೆಯನ್ನು ಭಗವಂತನ ಮೇಲೆ ಹಾಕೋದು ಕುಲದೇವತಾ ಶಾಪ, ಮರಣ ಮೃದಂಗವೇ. ನೆನಪಿನಲ್ಲಿ ಇಟ್ಕೊಳ್ಳಿ. ಲಕ್ಷ್ಮಿ ತೊಲಗಾಚೆ ನಿಮ್ಮ ಸಹವಾಸ ಬೇಡ ಅಂತ ಎದ್ದೋಗ್ತಾಳೆ. ಅಪ್ಪಿ ತಪ್ಪಿ ಕೂಡ ಅಂಥದ್ದು ಮಾಡಬೇಡಿ. ಮುಂದಿನ ಶುಕ್ರವಾರ ಯಾವ ದಿನ ಒಡವೆ ತಗೊಬಂದ್ರೆ ಒಳ್ಳೆಯದು, ಯಾವಾಗ ಧರಿಸಿದ್ರೆ ಒಳ್ಳೆಯದು ಅನ್ನೋದನ್ನ ಹಲವಾರು ಮಾಹಿತಿಗಳು ಹೇಳ್ತೇನೆ, ಕಾದು ನೋಡಿ.
ನಾಳೆ ಬೆಳಗ್ಗೆ ಗುರೂಜಿಯವರು ಬರ್ತಿದ್ದಾರೆ. ಎಲ್ಲಿ? ಮಲ್ಲೇಶ್ವರಂ, ಅಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಹಳ ಖ್ಯಾತಿಯನ್ನ ಪಡೆದಿರುವಂತಹ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ನೇರವಾಗಿ ತಾವು ಗುರೂಜಿಯವರನ್ನ ಭೇಟಿ ಮಾಡಬೇಕು. ಖಂಡಿತ ಬರ್ತೀರಾ ತಾನೆ? ಗುರೂಜಿ, ನಿಜಕ್ಕೂ ನೀವು ಒಡವೆಗಳ ಕುರಿತು ಹೇಳುವಾಗ ಎಲ್ಲೋ ನಮ್ಮ ಮನಸ್ಸಿನಲ್ಲಿ ನಾವೇ ಹುಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ವಿ. ನಾವು ಕೂಡ ಇಂತಹ ತಪ್ಪುಗಳನ್ನೇನಾದ್ರೂ ಮಾಡ್ಬಿಟ್ವಾ ಅನ್ನೋ ರೀತಿ ಇತ್ತು ನಿಮ್ಮ ಮಾತು. ಈಗೇನ್ ತಿಳಿಸ್ತಾ ಇದ್ದೀರಾ? ಇನ್ನೊಂದಿದೆ ಅತಿ ಮುಖ್ಯವಾಗಿ, ಕಳ್ಳತನ ಮಾಡಿದಂಥ ಆಭರಣಗಳನ್ನ ನಿಮ್ಮ ಶ್ರೀಮತಿಗೆ, ಮಕ್ಕಳಿಗೆ, ಇಲ್ಲ ನೀವೇ ಹಾಕೊಳ್ಳೋದು, ಇಲ್ಲ ದೇವ್ರಿಗೆ ಅರ್ಪಿಸೋದು ಮಾಡಲೇಬಾರ್ದು. ಅತಿ ಮುಖ್ಯವಾಗಿ ಮೂವರಿಗೆ ಕೊಡಲೇಬಾರ್ದು ಕಳ್ಳತನ ಮಾಡಿರ್ತಕ್ಕಂಥದ್ದು. ಹಾಗಂತ ಕಳ್ಳತನ ಮಾಡಿ ಅಂತ ನಾನು ಪ್ರಚೋದಿಸ್ತಿಲ್ಲ. ಬೈ ಮಿಸ್ಟೇಕ್ ಕೆಲವ್ರಿಗಂತ ಒಂದು ದುರಭ್ಯಾಸ ಇರುತ್ತೆ, ಕದ್ದು ಬಿಟ್ಟಿರ್ತೀರ, ಆಸೆ ಪಟ್ಟು ಬಿಟ್ಟಿರ್ತೀರ. ಅದನ್ನ ನಿಮ್ಮ ಹೆತ್ತ ತಾಯಿಗೆ ಹಾಕಿಸ್ಲೇಬಾರದು. ಹೆತ್ತ ತಾಯಿಗೆ ದ್ರೋಹ ಬಗದಂತೆ ಅದಕ್ಕಿಂತ ದೊಡ್ಡ ದ್ರೋಹವಿಲ್ಲ. ತಾಯಿಗೆ ಮಾತ್ರ ಆ ಕಳ್ಳತನ ಮಾಡಿದಂಥ ಒಡವೆ ಹಾಕಿಸಬಾರ್ದು. ಎರಡನೇದು ನಿಮ್ಮ ಧರ್ಮಪತ್ನಿ ಹಾಕಿಸಲೇಬಾರದು. ಮೂರನೆಯದು ಭಗವಂತನಿಗೆ. ಮೂರು ಜಾಗದಲ್ಲಿ ಅಕಸ್ಮಾತ್ ನೀವು ಹಾಕೊಳ್ಳೋಗಿದೆ ಹಾಕೋಬಿಡಿ. ಅದನ್ನ ಮಾತ್ರ ತೆಗೆದು ಹಾಕ್ಸೋದು, ಖುಷಿಗೆ ತಗೊಬಂದ್ಬಿಟ್ಟಿದ್ದೀನಿ, ಇಟ್ಕೊಂಡಿದ್ದೀನಿ, ಹಾಕೊಳ್ಳುವ. ಇನ್ನಷ್ಟು ಪಾಪಕರ್ಮಗಳನ್ನ ಸುತ್ಕೋತೀರಾ, ಮಾತೃಶಾಪಕ್ಕೆ ಒಳಗಾಗ್ತೀರಾ. ಹೆಂಡತಿಗೆ ಹಾಕ್ಸಿದ್ರೆ ಶುಕ್ರ ಶಾಪಕ್ಕೆ ಒಳಗಾಗ್ತೀರಾ. ದೇವ್ರಿಗೆ ಹಾಕಿದ್ರೆ ಕುಲದೇವತಾ ಶಾಪಕ್ಕೆ ಒಳಗಾಗ್ತೀರಾ. ಆ ಮೂರು ಸೇರಿ ಪಿತೃಶಾಪ, ಗುರುಶಾಪ, ಶನಿ ಶಾಪ ಎಲ್ಲ ತಟ್ಟಿ ರೌರವ ನರಕವನ್ನ ಇಲ್ಲೇ ನೋಡ್ತಕ್ಕಂಥದ್ದಾಗಿಬಿಡುತ್ತೆ. ಕುಷ್ಠರೋಗದಿಂದ ನರಳುವನು ತಾಯಿಗೇನಾದ್ರೂ ಕಳ್ಳತನ ಮಾಡಿದಂತ ಒಂದು ಆಭರಣ ಹಾಕ್ಸಿದರೆ ಅಂಗಚ್ಛೇದಕ್ಕೆ ಒಳಗಾಗುವನು. ಹೆಂಡತಿಗೆ ಏನಾದ್ರೂ ಕಳ್ಳತನ ಮಾಡಿದಂತ ಒಡವೆ ಸಂಗಾತಿಗೆ ಹಾಕ್ಸಿದ್ರೆ ಒಂದು ಉಂಗುರ ಸಿಕ್ತು ತಗೊಳ್ರಿ ಅಂತ ನಿಮ್ ಗಂಡನ್ಗೆ ಹಾಕ್ಸಿದ್ರು ಶುಕ್ರ ದೋಷ ಅಂದ್ರೆ ಮಂಚದ ಸುಖವಿಲ್ಲದೆ ನರಳಿ ಬಿಡುವರೆ. ಗಂಡನ ಸುಖ ಇಲ್ಲ ಹೆಂಡತಿಯ ಸುಖವಿಲ್ಲದೆ ಜೀವನ ಪರ್ಯಂತ ನರಳಿತಕ್ಕಂಥದ್ದಾಗುವುದು. ಇನ್ನೊಬ್ಬರ ಒಡವೆ ಕದಿಯುವ ಅಧಿಕಾರ ಯಾರಿಗೂ ಇಲ್ಲ. ತುಂಬಾ ಕಷ್ಟಪಟ್ಟು ಆಸೆ ಪಟ್ಟು ಒಂದೊಂದು ರೂಪಾಯಿ ತಗೊಂಡಿರ್ತಾರೆ. ಅದನ್ನ ಕದಿಯತಕ್ಕಂಥದ್ದು ಮಹಾಪಾಪ. ಸಿಕ್ಕಿಬಿಟ್ಟಿದೆ ದಾರಿಲಿ ಎಲ್ಲೋ, ಯಾವ್ದಾದ್ರು ದೇವರಿಗೆ ಸಮರ್ಪಣೆ ಮಾಡಿಬಿಡಿ. ಅದನ್ನ ತಗೊಬಂದು ಹಾಕೋಬಹುದು. ನೀವು ದೇವ್ರಿಗೆ ಹಾಕುವ ಆಗಿಲ್ಲ, ಅಮ್ಮನಿಗೆ ಹಾಕುವ ಆಗಿಲ್ಲ, ಹೆಂಡತಿಗೂ ಹಾಕುವ ಆಗಿಲ್ಲ, ಮಕ್ಕಳಿಗೂ ಹಾಕುವ ಆಗಿಲ್ಲ. ನೀವು ಒಬ್ಬರೇ ಇಟ್ಕೊಂಡು ಏನ್ ಪ್ರಯೋಜನ? ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅದಕ್ಕಿಂತ ಅದನ್ನ ದೇವರಿಗೆ ಸಮರ್ಪಣ. ಭೂಮಿಯಲ್ಲಿ ಸಿಕ್ಕಿದ್ದು ಭೂಮಿಗೆ ಹೋಗಲಿ, ಭಗವಂತನಿಗೆ ಸಮರ್ಪಣೆ ಆಗಲಿ. ಆ ಭಗವಂತನ ಹೆಸರಿನಲ್ಲಿ ಅವ್ರೇನಾದ್ರೂ ಆಶ್ರಮ, ಎಜುಕೇಶನಲ್ ಟ್ರಸ್ಟ್ ಅದು ಇದು ಅಂತ ನಡೆಸ್ತಿರ್ತಾರೆ, ಅದು ನಡ್ಕೊಂಡು ಹೋಗುತ್ತೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನಾಳಿನ ಒಂದು ಶುಕ್ರವಾರದಲ್ಲಿ ಯಾವಾಗ ಆ ಒಂದು ಧರಿಸಿದ್ರೆ ಒಳ್ಳೆಯದು, ಯಾವ ದಿನ ಧರಿಸಿದ್ರೆ ಒಳ್ಳೆಯದು, ಯಾವ ತಿಥಿಗೆ ಧರಿಸಿದರೆ ಒಳ್ಳೆಯದು ಆಭರಣವನ್ನ ಅನ್ನತಕ್ಕಂಥ ಒಂದು ವಿಶೇಷ ಮಾಹಿತಿಯನ್ನ ಕೊಡ್ತೇನೆ, ಕಾದಿರಿ. ಇರ್ಲಿ, ಇವತ್ತಿನ ಒಂದು ರಾಶಿ ಭವಿಷ್ಯಕ್ಕೆ ಬಂದುಬಿಡೋಣ. ಚಿತ್ರ ನಕ್ಷತ್ರ. ಚಿತ್ರ ಅಂದ್ರೇನೆ ಕುಜ, ಹೋರಾಟ, ಯುದ್ಧ, ಭೂಮಿ, ಮಣ್ಣು, ಹೊಲ, ತೋಟ, ಗದ್ದೆ, ಸೇನಾಪತಿ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಬೆಂಕಿ ಇಲಾಖೆ, ಎಲೆಕ್ಟ್ರಿಸಿಟಿ ಇಲಾಖೆ, ಫ್ಯಾಕ್ಟರೀಸು, ಕಂಪನೀಸು, ಅಡ್ಮಿನಿಸ್ಟ್ರೇಟನ್ನು, ಈ ಎಕ್ಸಸೈಸ್ ಮಾಡ್ತಕ್ಕಂಥವ್ರು, ಸ್ಪೋರ್ಟ್ಸ್ ಪರ್ಸನಾಲಿಟೀಸ್, ಇವುಗಳ ಒಂದು ಪ್ರಭಾವ ತೋರಿಸ್ತಕ್ಕಂಥದ್ದು. ನೋಡೋಣ ಯಾರ್ಯಾರಿಗೆ ಹೇಗಿದೆ ಅಂತಕ್ಕಂಥದ್ದು. ಇವತ್ತು ಯುದ್ಧ. ಮೇಷರಾಶಿ, ಸುಖಸ್ಥಾನಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ಇವತ್ತು ಯಾರ ಮೇಲಾದ್ರೂ ಯುದ್ಧಕ್ಕೆ ಹೋಗ್ತೀರಾ, ತಲೆಕೆಟ್ಟು. ಚಂದ್ರ ಕುಜನ್ ಭಾವದಲ್ಲಿದ್ದು ಆ ಕುಜ 11ನೇ ಮನೆಯಲ್ಲಿ ಇರೋದ್ರಿಂದ ವಿಶೇಷ ಬಲ. ದಗ 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 ಅಂತ ಇರ್ತೀರ. ಯಾರ ಮಾತು ಕೇಳೋಲ್ಲ. ನೀವು ನಡೆದಿದ್ದೇ ಸರಿ. ನೀವು ನೋಡಿದ ಮಂಚಕ್ಕೆ 3 ಕಾಲು ಅಂತಿರ್ತೀರ. ನೀವು ಹಿಡಿದು ಮೊಲಕ್ಕೆ 3 ಕಾಲು ಅಂತ ಹೇಳಿಬಿಡ್ತೀರಾ. ಸ್ವಲ್ಪ ಆತ್ರ ಕಡಿಮೆ ಮಾಡಿ. ಗಂಡು ಗಾತ್ರ ಇರಬಾರ್ದು. ಮೇಷರಾಶಿಯ ಗಂಡಸರು ಇವತ್ತೇನಾದ್ರೂ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಇಲ್ಲ ಯಾರ ಮೇಲೆ ಗಲಾಟೆಗೆ ಹೋಗೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಅದರಲ್ಲೂ ಕೃತಿಕಾ ನಕ್ಷತ್ರದವರು ಏನಾದ್ರೂ ಒಂದು ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಆದರೆ ಸರ್ಕಾರಿ ಕೆಲಸ ಕಾರ್ಯ, ಸ್ಪೋರ್ಟ್ಸು, ಏನಾದ್ರೂ ಭೂಮಿ ವಿಚಾರಗಳು, ಅವುಗಳಲ್ಲಿ ವಿಶೇಷ ಪ್ರಗತಿ. ಸಾಲು ಓಡಾಡ್ತಿದ್ದೀರಾ, ಶುಭ ಕಾರ್ಯಕ್ಕೋಸ್ಕರ ಸಿಗುತ್ತೆ. ಸ್ವಲ್ಪ ಪರಿಶ್ರಮ ಇರುತ್ತೆ ಅಷ್ಟೇ. ವೃಷಭ ರಾಶಿ, ಗರ್ಭಿಣಿಯರು ಎಚ್ಚರಿಕೆ. ಯಾಕಂದ್ರೆ ಚಂದ್ರ ಕುಜನ ನಕ್ಷತ್ರದಲ್ಲಿರೋದ್ರಿಂದ ಏನಾದ್ರೂ ಒಂದು ಆ ಕುಜ 4-5ನೇ ಭಾವವನ್ನ ನೋಡ್ತಿದ್ದಾನೆ 11ನೇ ಮನೆಯಿಂದ, ನಿಮಗೆ 10ನೇ ಮನೆಯಿಂದ. ಎಚ್ಚರಿಕೆ. 3-4ರ ಭಾವವನ್ನ ಅಲ್ಲಿ ಏರುಪೇರಾಗೋದು, ಮಕ್ಕಳಿಗೆ ಏನಾದ್ರೂ ಪೆಟ್ಟು ಬೀಳ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ಸ್ವಲ್ಪ ವಿಘ್ನ ಆಗ್ತಕ್ಕಂಥದ್ದು. ಅದು ಬಿಟ್ಟರೆ ಉದ್ಯೋಗದಲ್ಲಿ ಮಹತ್ತರವಾದಂಥ ದಿನ. ಬಲವಾಗಿರ್ತೀರ. ಅಹಂಕಾರ ತುಂಬ್ಕೋಬಿಟ್ಟು ಯಾರ ಮೇಲಾದ್ರೂ ಜಗಳ, ತುಳಿಯೋದು, ಹೇ ಇತ್ತ ಮಾಡು, ಆತ್ ಮಾಡು ಅಂತಕ್ಕಂಥ ಒಂದು ಮಟ್ಟಕ್ಕೆ ಹೋಗ್ತೀರಾ. ಜಸ್ಟ್ ಕೀಪ್ ಕ್ವಾಯಿಟ್.
ಬಲವಿದ್ದಾಗ, ನಮ್ಮಲ್ಲಿ ಶಕ್ತಿ ಇದ್ದಾಗ ಜಾಸ್ತಿ ಕೆಲಸ ಮಾಡಬೇಕು. ಆ ಶಕ್ತಿಯನ್ನು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ನಾಟ್ ಟು ಹಿಟ್ ಸಂಬಡಿ, ನಾಟ್ ಟು ಬ್ರೇಕ್ ಸಮಥಿಂಗ್, ಟು ಜಾಯಿನ್ ಸಮಥಿಂಗ್ ಅಂತ ಹೇಳ್ತೇವೆ. ಎಚ್ಚರಿಕೆ. ಕಲಾವಿದರಿಗೆ ಇವತ್ತೇನಾದ್ರೂ ಒಂದು ವೃಷಭ ರಾಶಿ ಕಲಾವಿದರಿಗೆ ಇಂಜುರಿ ಆಗ್ತಕ್ಕಂಥ ಒಂದು ಭಾವ ಆಗ್ಬಿಡುತ್ತೆ. ಎಚ್ಚರಿಕೆ. ಏನು ಮಿಥುನ ರಾಶಿ ವಿಶೇಷ, ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಒಂದು ದಿನ. ಅದರಲ್ಲೂ ಈ ಸಿವಿಲ್ ಇಂಜಿನಿಯರಿಂಗ್, ಕುಜನ ಭಾವ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಂತೇವೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಟೆಕ್ನಿಕಲ್ ಅಂತಕ್ಕಂಥದ್ದು, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ವಿದ್ಯಾಭ್ಯಾಸ ಟೆಕ್ನಿಕಲ್ ಲೈನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷ. ಬುಧ ಕುಜ ಸೇರಿದೆ. ಗಣಿತ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, ಅಮೇಝಿಂಗ್. ಪ್ರಯಾಣ ಸ್ವಲ್ಪ ಎಚ್ಚರಿಕೆ. ತಾಯಿ ಹತ್ರ ಏನಾದರೂ ಸ್ವಲ್ಪ ಜಗಳಗಳೇನಾದರೂ ಹಾಗೆ ಬಿಡುತ್ತೆ. ಉದ್ಯೋಗದಲ್ಲಿ ತುಂಬ ವಿಶೇಷವಾದಂಥ ಒಂದು ದಿನ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯರವರಿಗೆ ವಿಶೇಷ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಕಟಕ ರಾಶಿ, ನಿಮಗೆ ಚಂದ್ರ 3ನೇ ಮನೆ, ಬಲವಾದ ಮನೆ, ಕುಜನ್ ಸಾರದಲ್ಲಿದ್ದಾನೆ. ಕುಜ ಇದ್ರೆ 3, 6, 11 ವಿಶೇಷ ಅಂತ ಹೇಳ್ತೇವೆ. ಅಂತ ಒಂದು ಚಂದ್ರನೇ ಕುಜನ್ ರೂಪದಲ್ಲಿ ಕುಳಿತಿರೋದ್ರಿಂದ ಉದ್ಯೋಗ, ಕೆಲಸ ಕಾರ್ಯ, ವ್ಯವಹಾರ, ವ್ಯಾಪಾರ ಎಲ್ಲವನ್ನ ಧೈರ್ಯವಾಗಿ ನಿಭಾಯಿಸ್ತೀರಾ. ಆದರೆ ಆ ಕುಜ ಬಂದು ಅಷ್ಟಮದಲ್ಲಿ ಕುಳಿತಿದ್ದಾನೆ. ಮಕ್ಕಳ ಒಂದು ಶುಭ ಕಾರ್ಯ, ವಿದ್ಯಾಭ್ಯಾಸ, ಓಡಾಟಗಳಿಗೆ ಸ್ವಲ್ಪ ವಿಪರೀತ ಖರ್ಚು, ಏನಾದರೂ ಕಿರಿಕಿರಿ ಅನ್ಸುತ್ತೆ. ಸಿಂಹರಾಶಿ ಆರೋಗ್ಯ ಚೇತರಿಕೆ. ಆದರೂ ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ಬಿಡ್ತೀರಪ್ಪ ಇವತ್ತು. ಭೂಮಿಗೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ಓಡಾಟ, ಗಾಡಿ, ಏನಾದರೂ ಒಂದು ತೋಟಗಾರಿಕೆ, ಗಿಡಗಳು ಹಾಕಬೇಕು, ಈ ಥರದಕ್ಕೆ ಸ್ವಲ್ಪ ಖರ್ಚುಗಳಾಗ್ತಕ್ಕಂಥದ್ದಾಗುತ್ತೆ. ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನಾದರೂ ರಿಪೇರಿ ಬಂದರೆ ಅದಕ್ಕೆ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದು. ಯಾಕಂದರೆ ಚಂದ್ರ ನಿಮಗೆ ಖರ್ಚಿನ ಮನೆಯವನು ಕುಟುಂಬದಲ್ಲಿ ಕುಳಿತಿದ್ದಾನೆ. ಕುಟುಂಬದಲ್ಲಿ ಯಾವುದೋ ಒಂದು ಅನಗತ್ಯ, ಅಗತ್ಯ ಎರಡೂ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಮೇಲಾಧಿಕಾರಿ ಮಟ್ಟದಲ್ಲಿ ಏನಾದರೂ ಇದ್ದರೆ ಇನ್ನಷ್ಟು ಮೇಲಾಧಿಕಾರಿ ಆಗಬೇಕು ಅನ್ನತಕ್ಕಂಥ ಹಂಬಲ ಜಾಸ್ತಿ ಆಗುತ್ತೆ. ಏನಾದರೂ ಒಂದು ಆಭರಣ ವಸ್ತ್ರ ಖರೀದಿಸುವ ಚಿಂತೆಯೂ ಇದೆ. ಕನ್ಯಾ ರಾಶಿ ಪ್ರಯಾಣದಲ್ಲಿ ನಷ್ಟ. ಕುಜ 6ನೇ ಮನೆ, ಭೂಮಿ ವಿಚಾರದಲ್ಲಿ ನಷ್ಟ. ವಿದ್ಯಾರ್ಥಿಗಳಿಗೆ ಏರುಪೇರು. ಯಾರ ಮೇಲಾದರೂ ಕದನ, ಕಲಹ, ವಿಘ್ನ, ತೊಂದರೆ, ಆಕಸ್ಮಿಕ ಧನಪ್ರಾಪ್ತಿ, ಆಕಸ್ಮಿಕ ಧನ ನಷ್ಟವು, ಬೆಂಕಿ, ನೀರು, ಗಾಳಿ, ಪ್ರಕೃತಿ ಇವತ್ತು ನಿಮ್ಮ ಜೊತೆ ಇವತ್ತೇನಾದರೂ ಗುದ್ದಾಡುತ್ತೆ. ಗಾಡಿ ಓಡಿಸ್ಕೊಂಡ್ ಬರ್ತಿದ್ರೆ ಯಾರು ಅಡ್ಡ ಬರ್ತಾರೆ. ಅದರಲ್ಲೂ ಚಿತ್ತಾ ನಕ್ಷತ್ರದಲ್ಲಿ ಇವತ್ತು ಯಾರ ಹತ್ರ ಕಿರಿಕಿರಿ ಮಾಡ್ಕೋತೀರಾ ನೋಡಿ. ಹಸ್ತ ನಕ್ಷತ್ರದವ್ರು ಸ್ವಲ್ಪ ಡಿಪ್ರೆಷನ್ ಆಗ್ತೀರಾ, ಏನೋ ಬೇಸರ ಅಂತಕ್ಕಂಥದ್ದು ಅನ್ಸುತ್ತೆ. ಸೊ ಚಿತ್ತಾ ನಕ್ಷತ್ರ ಆದಷ್ಟು ಮನೆಯಿಂದ ಹೋಗ್ಬೇಕಾದ್ರೆ ಒಂಚೂರು ಸಿಹಿತೀನಿ, ಒಂದು ಒಣಗಿದ ಖರ್ಜೂರ ಆದ್ರೂ ಜೇಬಲ್ಲಿ ಇಟ್ಕೊಳ್ಳಿ. ಸೊ ವೆನೆವರ್ ಯು ಗೆಟ್ ಟೆನ್ಸ್, ಒಣಗಿದ ಖರ್ಜೂರ ಇಲ್ಲಾಂದ್ರೆ ಒಂದು ಒಣಗಿದ ದ್ರಾಕ್ಷಿ ಬಾಯಲ್ಲಿ ಹಾಕ್ಕೊಳ್ಳಿ. ಇಟ್ ಮೇಕ್ಸ್ ಯು ಲಿಟಲ್ ಒಂದು ಕೂಲ್ ಇಮಿಡಿಯೇಟ್. ನಿಮ್ಮ ನೀವು ನಿಯಂತ್ರಣ ಇಟ್ಲಿಲ್ಲ ಅಂದ್ರೆ ಹೆಂಗೆ? ತುಲಾ ರಾಶಿ ಪ್ರಯಾಣ ನಿಷಿದ್ಧ ನಿಮ್ಗೆ ಇವತ್ತು. ಭೂಮಿ ವಿಚಾರ ಹೋಗಬೇಡಿ, ಪಾಲುದಾರಿಕೆ ವಿಚಾರ ಹೋಗಬೇಡಿ. ಜಗಳ, ಕದನ, ಕುಳಿತುಕೊಂಡು ಮಾತಾಡೋದು, ಚರ್ಚೆ, ಭೂಮಿದೋ ವ್ಯವಹಾರದ್ದು, ದುಡ್ಡು ಯಾರು ಕೊಡಬೇಕು, ನೀವು ಕೊಡಬೇಕು, ಅಯ್ಯೋ ಬೇಡವೇ ಬೇಡ. ಚಂದ್ರ ಕುಜನ್ ಭಾವದಲ್ಲಿ ಇತ್ತು ಅಂದ್ರೆ ನೀವು ಹುಚ್ಚುಚ್ಚಾಗಿ ಮಾತಾಡ್ಬಿಡ್ತೀರಿ. ಯಾರ ಮಾತು ಕೇಳೋಲ್ಲ, ಏನೇನೋ ಮಾತಾಡೋದು. ಮನಸ್ಸು ಸ್ಥೀಮಿತದಲ್ಲಿರುವುದಿಲ್ಲ. ಆ ಕುಜ ಬೇರೆ ತ್ರಿಕೋಣದಲ್ಲಿದ್ದಾನೆ ನಿಮಗೆ, ಬುಧ ಬೇರೆ ವಕ್ರಿ ಆಗಿದ್ದಾನೆ. ಸಿಕ್ಕಾಕೋಬಿಡ್ತೀರಿ ಅವತ್ತು. ವ್ಯವಹಾರದಲ್ಲಿ ಯಾರೆಲ್ಲಾದ್ರೂ ಟೋಪಿ ಹಾಕ್ಸ್ಕೊಳ್ಳೋದು, ನೀರಿನಲ್ಲಿ ಏನಾದರೂ ಏರುಪೇರು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಉಷ್ಣ ಬಾಧೆಯಿಂದ ನಡೀತಕ್ಕಂಥದ್ದು. ನಿಮ್ಗೆ ಏನಾದರೂ ಸೆಕೆ ರೋಗ ಇದ್ರೆ ಅಂದ್ರೆ ವಿಪರೀತ ಬೆವರು, ಇನ್ನಷ್ಟು ಗುಳ್ಳೆಗಳಾಗೋದು, ತುರಿಕೆ ಆಗೋದು, ಸ್ಕಿನ್ ಇರಿಟೇಷನ್ ಆಗೋದೆಲ್ಲ ಆಗುತ್ತೆ. ಅದಕ್ಕೊಂದು ವಿಶೇಷವಾದಂಥ ಮನೆ ಮದ್ದು ಕೂಡ ಇವತ್ತು ಹೇಳ್ತೇನೆ, ದಧಿಫಲ ಅನ್ನತಕ್ಕಂಥದ್ದು. ಅದೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡಿ, ಒಳ್ಳೆದಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಬಹಳನೇ ವಿಶೇಷ ಬುಧವಾರ ಏನಾದ್ರೂ ಎಣ್ಣೆ ಸ್ನಾನವನ್ನ ಮಾಡಿದ್ರೆ ಅಂತ. ಹಾಗಾಗಿ ಮುಂದಿನ ರಾಶಿ ಫಲಗಳು ಕೂಡ ತಿಳಿಸ್ಕೊಡ್ತಿದ್ದೀರಾ ಅಲ್ವೇ? ಖಂಡಿತ. ರಾಶಿ ಫಲ ಮೊದಲು ಮುಗಿಸ್ಕೊಟ್ಬಿಡ್ತಾನೆ. ವೃಶ್ಚಿಕ ರಾಶಿ ಭಾಗ್ಯಮೇ ಲಾಭಸ್ಥಾನ, ವಿಶೇಷವಾದ ದಿನ. ಶತ್ರುಫಲಾಯನ ಮಾಡತಕ್ಕಂಥ ಯಾವುದೇ ಒಂದು ನಿರ್ಧಾರಗಳು ಇಚ್ಛಾಶಕ್ತಿಯಿಂದ ನೆರವೇರಿಸ್ಕೊಳ್ತಕ್ಕಂಥ ಒಂದು ದಿನ ಆಗಿರುತ್ತೆ ನಿಮಗೆ. ಭೂಮಿ, ಮನೆ, ವ್ಯವಹಾರ, ವ್ಯಾಪಾರ, ಹೊಸ ಉದ್ಯೋಗ, ಹೊಸ ಕಾರ್ಯ, ಹೊಸ ಪಕ್ಷ, ಹೊಸ ಚಿಂತನೆ, ಹೊಸದಾದ ಯೋಜನೆ, ಪುತ್ರಯೋಗ, ಕುಟುಂಬ ಯೋಗ ಎಲ್ಲವೂ ನೋಡ್ತಕ್ಕಂಥ ಒಂದು ದಿನ. ಆದರೆ ಚಂದ್ರ ಕುಜನ್ ಭಾವದಲ್ಲಿದ್ದು ಪಂಚಮನ್ ನೋಡ್ತಿದ್ದಾನೆ ನಿಮಗೆ. ಸ್ವಲ್ಪ ಯಾರ ಹತ್ರ ಆದ್ರೂ ಕಿರಿಕಿರಿ ಮಾಡ್ಕೊಬಿಡ್ತೀರಾ. ಆ ಒಂದು ಪಂಚಮವನ್ನು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ. ನಿಮ್ಮ ಪುಣ್ಯನ ಕಳ್ಕೊಳ್ಳೋ ದಿನ ಕೂಡ ಇವತ್ತು. ಏನೋ ಬೇಸರದಿಂದ ಕೆಟ್ಟ ಭಾಷೆ, ಕೆಟ್ಟ ಮಾತು, ನಾವೆಷ್ಟು ಕೆಟ್ಟದಾಗಿ ಮಾತಾಡ್ತೇವೋ, ಬೇಗ ಸ್ಟ್ರೆಸ್ ಆಗ್ತೀವೋ ನೋಡಿ. ತುಂಬ ಕಿರ್ಚಾಡ್ಬಿಟ್ರೆ, ಜಗಳ ಮಾಡಿದ್ರೆ ಬಿದ್ಬಿಡ್ತೀರ, ಹೌದಲ್ವೋ? ನಿಮ್ಮ ಶಕ್ತಿನ ಕಳ್ಕೊಳ್ಳೋ ಹಾಗೆ.
ಆ ಥರದ್ದು ಒಂದು ಎಡವಟ್ಟು ಯಾರ ಹತ್ರ ಆದ್ರೂ ಇವತ್ತು ಮಾಡ್ಕೋತೀರ ಎಚ್ಚರಿಕೆ. ಧನುಸು ರಾಶಿ ವಿಜಯೋತ್ಸವ, ದಶಮದಲ್ಲಿರ್ತಕ್ಕಂಥ ಕುಜಭಾವದಲ್ಲಿ ಚಂದ್ರ, ಆ ಕುಜ 3ನೇ ಮನೆಯಲ್ಲಿರ್ತಕ್ಕಂಥದ್ದು. ಉದ್ಯೋಗದಲ್ಲಂತೂ ಮಹತ್ತರವಾದಂಥ ಒಂದು ಯೋಗ. ಅದರಲ್ಲೂ ಟೆಕ್ನಿಕಲ್ ಲೈನಲ್ಲಿರ್ತಕ್ಕಂಥವರು, ಟ್ರಾವೆಲ್ಸು, ಟೂರ್ಸು, ಕಲಾ ಮಾಧ್ಯಮ, ಏನಾದರೂ ದೃಶ್ಯ ಮಾಧ್ಯಮದಲ್ಲಿರ್ತಕ್ಕಂಥದ್ದು, ಏನಾದರೂ ಸ್ಪೋರ್ಟ್ಸ್ ಲೈನಲ್ಲಿ ಏನಾದರೂ ಇರ್ತಕ್ಕಂಥದ್ದು, ಈ ಪೇಂಟಿಂಗು, ಆರ್ಟಿಸ್ಟ್ಗಳು, ಡಿಸೈನರ್ಸು, ಕಂಪ್ಯೂಟರ್ ಗ್ರಾಫಿಕ್ಸ್, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ವಿಶೇಷವಾದಂಥ ಒಂದು ದಿನ, ವಿಶೇಷ ಯೋಗ. ಉದ್ಯೋಗದಲ್ಲಿ ನೆಮ್ಮದಿ. ಇಟ್ಸ್ ಯೋರ್ ಡೇ. ಯು ಕ್ಯಾನ್ ಗೋ ವಿತ್ ಯುವರ್ ಬಾಸ್. ನೀವು ಹೇಳ್ಬೋದು, ಬಾಸ್ ನಾನು ಕೆಲಸ ಮಾಡಿದ್ದೀನಿ, ನಂಗೆ ಪ್ರಮೋಷನ್ ಕೊಡಿ, ಕೇಳ್ಬೋದು. ನಂಗೆ ಇಂಕ್ರಿಮೆಂಟ್ ಕಡಿಮೆ ಆಗಿದೆ, ಕೇಳಬಹುದು. ಮಾರ್ಚ್ ಅಪ್ರೈಸಲ್ಲಿ ಏನಾದರೂ ಮಾಡಿಸ್ಕೋಬೇಕು ಕರೀತಿದ್ದಾರೆ ಅಂದರೆ ಇವತ್ತು ಹೋಗಿ. ಧನುಸು ರಾಶಿಯವರು. ಮಕರ ರಾಶಿಯವರು ಚೆನ್ನಾಗಿದೆ. ಸಪ್ತಮೇ ಭಾಗ್ಯಸ್ಥಾನ, ಲಾಭಾಧಿಪತಿಯ ಭಾವದಲ್ಲಿದ್ದು ಆ ಲಾಭಾಧಿಪತಿ ಕುಟುಂಬದಲ್ಲಿದ್ದಾನೆ. ಕುಜ ನಿಮಗೆ ಲಾಭಾಧಿಪತಿ ಹಾಗೂ ಸುಖಸ್ಥಾನಾಧಿಪತಿ. ಅವನು ನೋವು ಕೊಡೋನಾದರೂ ಕೂಡ ನಿಮಗೆ ಎಷ್ಟಾದರೂ ನಿಮಗೆ ತಮ್ಮನೇ. ಕುಜ ಬಂದು ಮಕರ ರಾಶಿಯವರಿಗೆ ವಿಶೇಷ ಇರುತ್ತೆ, ತೊಂದರೆ ಏನಿಲ್ಲ. ಆದರೆ ಭಾಗ್ಯಸ್ಥಾನದಲ್ಲಿ ಕುಳಿತಿರೋದ್ರಿಂದ ತಂದೆಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಇಲ್ಲ ತಂದೆಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಓಡಾಟ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸಪ್ತಮೇ ಭಾಗ್ಯಸ್ಥಾನ ಆ ಕುಜನ್ ಭಾವದಲ್ಲಿರೋದ್ರಿಂದ ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಅವ್ರಿಗೆ ಸ್ಟ್ರಾಂಗ್ ಹೋಲ್ಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಅವ್ರ ಮಾತು ಕೇಳೋ ಅಷ್ಟು ಮಟ್ಟಕ್ಕಾಗಿ ಏನೋಪ್ಪ ಕೆಲಸಗಾರರ ಮಾತು ನಾನೇ ಕೇಳಿ ಇದು ಮಾಡ್ಕೋಬೇಕು. ಶನಿ ಬೇರೆ ವಕ್ರ, ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಮಕರ ರಾಶಿಯವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಿ. ಅನಗತ್ಯ ಖರ್ಚು, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥದ್ದು, ಏನಾದರೂ ಈ ಪೆಟ್ರೋಲ್ ಬಂಕ್ ಏನಾದರೂ ನಡೆಸ್ತಿದ್ರೆ, ಇಲ್ಲ ಅದರಲ್ಲಿ ಕೆಲಸ ಮಾಡ್ತಿದ್ರೆ, ಆಯಿಲು, ಸ್ಟೀಲು, ಲಿಕ್ಕರು, ಗ್ಯಾಸು ಇಂಥವುಗಳಲ್ಲಿದ್ದರೆ, ತುಂಬ ಕೂಲಿ ಕಾರ್ಮಿಕರಾಗಿ ಏನಾದರೂ ಕೆಲಸ ಮಾಡ್ತಿದ್ರೆ ಮೇಲಿಂದ ಆಯ ತಪ್ಪಿ ಬೀಳೋದಕ್ಕೆಂದರೆ ಕುಜಶನಿಯ ಪ್ರಭಾವವಾಗಿ ನಿಮ್ಮ ವ್ಯಯಭಾವವನ್ನು ನೋಡ್ತಾನೆ. ಏನೋ ಒಂದು ಬೀಳಬೇಕು, ಮುರಿಸ್ಬೇಕು, ಈ ಥರದ ಭಾವ ಇದೆ. ಸ್ವಲ್ಪ ಎಚ್ಚರಿಕೆ. ಕುಂಭರಾಶಿ ಸ್ವಲ್ಪ ಸರ್ಜರಿ ಭಯನೋ, ಆರೋಗ್ಯ ಭಯನೋ, ಆಕ್ಸಿಡೆಂಟ್ ಭಯನೋ, ಕಿರಿಕಿರಿ ಭಯನೋ, ಯಾರ ಹತ್ರ ಆದರೂ ಜಗಳ ಆಗೋದು, ಮುನಿಸಾಗೋದು, ಏನಾದರೂ ಒಂದು ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಯಾವುದೋ ಒಂದು ಆಸ್ತಿ ವಿಚಾರವಾಗಿ, ಭೂಮಿ ವಿಚಾರವಾಗಿ ತುಂಬ ದಿನ ತಗೋಬೇಕು, ಮಾರಬೇಕು, ಕೊಂಡ್ಕೋಬೇಕು, ಮನೆ ಬದಲಾಯಿಸ್ಬೇಕು, ಮನೆಯೇ ಸಿಗ್ತಿಲ್ಲ, ಇರೋ ಜಾಗ ರೆಡಿ ಮಾಡಿಸ್ಬೇಕು ಅನ್ನೋದು ಆಕಸ್ಮಿಕವಾಗಿ ಇವತ್ತು ದಿಢೀರಂತ ಒಂದು ಒಳ್ಳೇದು ಆಗುತ್ತೆ. ಯಾಕಂದರೆ ಚಂದ್ರ 6ನೇ ಮನೆಯವನು ನಿಮಗೆ. 8ನೇ ಮನೆಗೆ ಬಂದಾಗ ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತಾರೆ. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ, ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್ ಅಂತ. ದಿಢೀರ್ ಪಾಸಿಟಿವ್ಸ್ ಕೂಡ ಹಾಕ್ತಕ್ಕಂಥದ್ದು. ಆದರೂ ಎಚ್ಚರಿಕೆನೇ ಇರಬೇಕಪ್ಪ. ಜೇಬ್ ತುಂಬ ದುಡ್ಡಿದೆ ಅಂತ ಏನೇನೋ ಖರ್ಚು ಮಾಡೋದಿಲ್ಲ. ಯಾರಾದರೂ ಪಿಕ್ ಪಾಕೆಟ್ ಕೂಡ ಮಾಡ್ಬಿಡ್ಬೋದು. ಮನೆ ತುಂಬ ಬಂಗಾರ ಇದೆ ಅಂತ ಹಾಕೊಂಡೋದಂದ್ರೆ ಯಾರಾದರೂ ಕತ್ರಿ ಹಾಕ್ತಾರೆ, ಕಳ್ಳರಿಗೆ ದಾರಿ ಮಾಡಿಕೊಟ್ಟಕ್ಕಾಗುತ್ತೆ. ಬಾಗಿಲು ತೆಗೆದ್ಬಿಟ್ಟು ಆರಾಮ್ಸೆ ಮಲ್ಕೊಂಡು ಹಾಗೆ ಇವತ್ತು ಎಚ್ಚರಿಕೆಯಿಂದ ಇರಿ. ಮೀನ ರಾಶಿ, ಓಹೋ, ಏನಾದರೂ ಸ್ಪೋರ್ಟ್ಸ್ ಕಾಂಪಿಟೇಷನ್ ಹೋಗಬೇಕು, ಏನಾದರೂ ಸ್ಪೋರ್ಟ್ಸ್ ಕೆಲಸಗಳಿಗೆ ಅಪ್ಲೈ ಮಾಡಬೇಕು, ರೈಲ್ವೆ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಏನಾದರೂ ಮಿಲಿಟರಿ ಡಿಪಾರ್ಟ್ಮೆಂಟ್, ಏನಾದರೂ ಆ ಥರದ್ದು ಒಂದು ಸೆಕ್ಟರ್ಗೆ ಏನಾದರೂ ಇವತ್ತಿನ ಎಕ್ಸಸೈಸ್ ಶುರು ಮಾಡಬೇಕು, ಇವತ್ತೇನಾದರೂ ಸರ್ಜರಿ ಮಾಡಿಸ್ಕೋಬೇಕು, ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು. ಇವತ್ತು ನೋವನ್ನು ಸಹಿಸ್ತಕ್ಕಂಥ ದಿನ. ಕುಜನ್ ಭಾವದಲ್ಲಿದ್ದರೆ ಆ ಮಕ್ಕಳು ನೋಡಿ, ಕುಜನ್ ಭಾವ ಎಷ್ಟು ಬಿದ್ದರೂ ಎದ್ದು ಆಡ್ತಿರ್ತಾರೆ. ಇವತ್ತು ನಿಮ್ದು ಆ ಥರ ಏನೂ ಆಗದಂಥ ಒಂದು ಭಾವ. ಭೂಮಿಗೆ ಏನಾದರೂ ಓಡಾಡ್ತಿದ್ದೀರ ಅಂದರೆ ಪರಿಶ್ರಮ ಇರುತ್ತೆ, ಸಾಧಿಸ್ಕೋತೀರ. ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾದಂಥ ಒಂದು ದಿನ. ಇರಲಿ, ನಾ ಎಣ್ಣೆ ಸ್ನಾನ ಹೇಳ್ತಿದ್ದೆ. ಬುಧವಾರದ ಎಣ್ಣೆ ಸ್ನಾನ ಬಂದು ವೆಂಕಟೇಶ್ವರನ ಪ್ರಭಾವ ತುಂಬ ವಿಶೇಷ. ಆ ವೆಂಕಟೇಶ್ವರನಿಗೆ ಎಣ್ಣೆ ಸ್ನಾನ ಮಾಡಿಸ್ತಾರೆ ಆ ಅಲಂಕಾರಕ್ಕೆ, ಇನ್ನೂ ಚೆನ್ನಾಗಿರಲಿ ಅಂತ. ವ್ಯವಹಾರಕಾರಕ ಬುಧ ಎಷ್ಟಾದರೂ. ಸೊ ಬುಧವಾರ ಎಣ್ಣೆ ಸ್ನಾನ ಮಾಡಿಕೊಂಡು ಕೆಲಸ ಕಾರ್ಯಗಳಿಗೆ ಹೋದರೆ, ಅದರಲ್ಲೂ ವ್ಯವಹಾರಸ್ಥರಿಗೆ, ಬಿಸ್ನೆಸ್ ಮ್ಯಾನ್ಗೆ ಅದ್ಭುತವಾದಂಥ ದಿನ. ವ್ಯವಹಾರ, ಧನವೃದ್ಧಿ. ಇನ್ನು ಒಂದು ವಿಶೇಷವಾದಂಥ ಮನೆ ಮದ್ದು ಹೇಳ್ತೇನೆ. ಈ ತುಲಾ ರಾಶಿಯವರಿಗೆ ಸ್ವಲ್ಪ ಸೆಕೆ ಪ್ರಭಾವದಿಂದ ಬಳಲ್ತೀರಾ ಅಂತ ಹೇಳ್ತಿದ್ದೆ. ದದಿ ಫಲ ಅಂದರೆ ಬೇಲದ ಹಣ್ಣು. ಆ ಒಂದು ಬೇಲದ ಆ ಒಂದು ಮರದಿಂದ ತಂದಿರತಕ್ಕಂಥ ಚಿಗುರೆಲೆಗಳನ್ನು ಚೆನ್ನಾಗಿ ಅರೆದು ಬಿಟ್ಟು ಸ್ವಲ್ಪ ತೇವವಾಗಿ ಮೈಗೆ ಉಜ್ಜಿಕೊಂಡ್ರೆ, ಈ ಥರ ಏನಾದರೂ ಆ ಎಲೆಗಳಿಂದಲೇ ಇದು ಮಾಡಿಕೊಂಡ್ರೆ ಸೆಕೆ ಗುಳ್ಳೆಗಳು, ವಿಪರೀತ ಬೆವರ್ತಕ್ಕಂಥ ಸಮಸ್ಯೆಯಿಂದ ದೂರ ಬರ್ತೀರ. ಒಳ್ಳೆಯದಾಗಲಿ. ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಎಂದಿನಂತೆ ಇವತ್ತು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ ಹೊತ್ತಾಗಿದೆ. ಮತ್ತೆ ನಾಳೆ ವಿಶೇಷವಾದ ಕಾರ್ಯಕ್ರಮ ನಿಮ್ಗಾಗಿ ಮೂಡ್ ಬರ್ತಿದೆ ನಮ್ಮ ಓಂಕಾರ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ.